ಎಸ್ ಬ್ರದರ್, ನಮಸ್ಕಾರ. ನಮಸ್ಕಾರ. ಹಾ, ಆರ್ಯನ್ ಅವರೇ, ಹೇಗಿದ್ದೀರಿ? ನಾನು ಸೂಪರ್. ನೀವು? ನಾನು ಆರಾಮಾಗಿದ್ದೀನಿ. ತುಂಬಾ ದಿನಗಳಾಯ್ತು ನಿಮ್ಮ ಹತ್ರ ಮಾತಾಡಿ, ಬಟ್ ಇವತ್ತು ಮಾತಾಡುವಂತ ಸಿಚುವೇಶನ್ ಅಗೇನ್ ಕ್ರಿಯೇಟ್ ಆಗಿದೆ. ಹಂಗಾಗಿ ನಿಮಗೆ ಫೋನ್ ಮಾಡಿದೆ. ಖಂಡಿತ. ಇಲ್ಲ ಇಲ್ಲ, ಆಕ್ಚುಲಿ ನಿಮ್ದು ಚಂದನ್ ಗೌಡ ವಿಚಾರವಾಗಿ ನನಗೆ ಲೈಕ್ ನೀವೇ ಚಂದನ್ ಗೌಡಂಗೆ ಒಂದು ಆಫರ್ ಕೊಟ್ಟಿದ್ದು ಸೌಜನ್ಯ ಕೇಸ್ನ ಪರವಾಗಿ, ಅಂದರೆ ಸೌಜನ್ಯ ಪರವಾಗಿ ವಿಡಿಯೋ ಮಾಡೋದಕ್ಕೆ. ಧರ್ಮಸ್ಥಳದಲ್ಲಿ ಇನ್ಯಾರದ್ದೋ ದೊಡ್ಡವರ ವಿರುದ್ಧ ನೆಗೆಟಿವ್ ಆಗಿ ವಿಡಿಯೋ ಮಾಡೋದಕ್ಕೆ ನೀವೇ ಆಫರ್ ಕೊಟ್ಟಿದ್ದು ಅಂತ ಒಂದು ರೂಮರ್ ಓಡಾಡ್ತಾ ಇದೆ. ಅದು ಸತ್ಯನಾ? ಇಲ್ಲ, ಅಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಇದೆ. ಓಕೆ. ಇದು ಸುಮಾರು ಒಂದು ನಾಲ್ಕೂವರೆ ವರ್ಷದ ಹಿಂದಿನ ಮಾತಿದು. ಅಂದ್ರೆ 2021-22. 22 ಇರ್ಬೋದು. ಅವಾಗ ಇನ್ನು ಯಾರು ನಿರ್ದೋಷಿ ಅಂತ ಸಂತೋಷ್ ಕುಮಾರ್ ಅವ್ರನ್ನ ಹೊರಗಡೆ ಬಿಟ್ಟಿರ್ಲಿಲ್ಲ ಇನ್ನು. ಆದೇಶ ಇನ್ನು ಬಂದೇ ಇರ್ಲಿಲ್ಲ ಅವ್ರ ನಿರ್ದೋಷಿ ಅಂತ. ಅವಾಗ ಸೌಜನ್ಯ ಪರ ವಿರೋಧ ಅಥವಾ ಧರ್ಮಸ್ಥಳನ ಹೆಸರು ಅದಕ್ಕೆ ಅಂಟ್ಕೊಂಡೇ ಇರ್ಲಿಲ್ಲ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಅವಾಗ ಇದ್ದಿದ್ದೇನು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಮಾತ್ರ ಇತ್ತು. ಅಲ್ಲಿ ಸೌಜನ್ಯ ಪರ ವಿರೋಧ ಇರ್ಲಿಲ್ಲ. ಅಲ್ಲಿ ಏನಿತ್ತು, ಈ ಕೇಸ್ ನ ಬಗ್ಗೆ ಒಬ್ರು ಲಾಯರ್ ಬಂದು ಮಾತಾಡ್ತಾರೆ, ಅವ್ರು ಇಂಟರ್ವ್ಯೂ ಮಾಡ್ತೀರಾ, ಖರ್ಚು ವೆಚ್ಚ ನಾವು ಭರಿಸ್ತೀವಿ ಅಂತ ಹೇಳಿದ್ರು. ಖರ್ಚು ವೆಚ್ಚ ಅಂದ್ರೆ ನಿಮ್ಗೂ ಗೊತ್ತು, ಯೂಟ್ಯೂಬರ್ ಅಂತಂದ್ರೆ ಕನ್ವೀನಿಯನ್ಸ್ ಚಾರ್ಜಸ್ ಇದ್ದೇ ಇರುತ್ತೆ. ಇದು ಅವಾಗ ಆತರ ಒಂದು ಏಜೆನ್ಸಿ ನನ್ ಕೇಳಿತ್ತು. ಸೊ ನಾನ್ ಅದಕ್ಕೆ ಇವ್ರಿಗೆ ಫೋನ್ ಮಾಡಿ ಕೇಳಿದೆ. ಅವರೇ ಸೆಲೆಕ್ಟ್ ಮಾಡಿದ್ರು ಚಂದನ್ ಅವ್ರ ಚಾನಲ್. ಅಂದ್ರೆ ಒಂದು PR ವರ್ಕ್ ಹೆಂಗ್ ನಡೆಯುತ್ತೆ ಹಂಗೆ ನಿಮ್ಗೊಂದು ಆಫರ್ ಬಂದಿದೆ. ಖಂಡಿತ. ಯಾಕಂದ್ರೆ ನಾನು ಸುಮಾರು ಸಿನಿಮಾ ಚಂದನ್ ಅವ್ರ ಕಡೆಯಿಂದನು ಸುಮಾರು ಸಿನಿಮಾ ಪ್ರಮೋಷನ್ಸ್ ಮಾಡ್ಸಿದೀನಿ. ಅದು ಅಷ್ಟೇ, ಕನ್ವೀನಿಯನ್ಸ್ ಚಾರ್ಜಸ್ ಅಥವಾ ಪ್ರಮೋಷನ್ ಏನೇನ್ ಚಾರ್ಜಸ್ ತಗೊಂತಾರೋ ಅದನ್ನ ಕೊಟ್ಟೆ ಮಾಡ್ಸಿರೋದು. ಅಂದ್ರೆ ಇದಕ್ಕಿಂತ ಮುಂಚೆ ಚಂದನ್ ಗೌಡ ನಿಮ್ಮ ಹತ್ರ ಬಹಳಷ್ಟು ಸಿನಿಮಾಗಳಿಗೆ ದುಡ್ಡಿಸ್ಕೊಂಡು ಕೆಲಸ ಮಾಡಿದ್ದಾರೆ. ತುಂಬಾ ಜನ ಮಾಡಿದ್ದಾರೆ. ಅವರು ಅಂತಲ್ಲ, ಎಲ್ಲ ತುಂಬಾ ಜನ ಯೂಟ್ಯೂಬರ್ಸ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಬೇಸಿಕಲಿ PR ಕೆಲಸ ಮಾಡ್ತಾ ಇದ್ದೆ, ಯೂಟ್ಯೂಬ್ ಪ್ರಮೋಟರ್ ನಾನು. ಆಕ್ಚುಲಿ ತುಂಬಾ ಒಂದು 50-60 ಸಿನಿಮಾಸ್ ಆಗಿದೆ, ದೊಡ್ಡ ಸಿನಿಮಾಗಳು. ಹಂಗಾಗಿ ಸಣ್ಣ ಪುಟ್ಟ ಸಿನಿಮಾಗಳನ್ನು ಮಾಡಿದೀವಿ. ಪ್ರಮೋಷನಲ್ ವರ್ಕ್ ಅಂತ ಮಾಡ್ತಿದ್ವಲ್ಲ. ಸೊ ಇದು ಒಂದ್ ಮಾಡಿದ್ರೆ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗುತ್ತೆ. ಯಾಕಂದ್ರೆ ಅವಾಗ ಪರ ವಿರೋಧ ಇರ್ಲೇ ಇರ್ಲಿಲ್ಲ, ಜಸ್ಟಿಸ್ ಫಾರ್ ಸೌಜನ್ಯ ಇತ್ತು. ಅಂದ್ರೆ ಇಲ್ಲ ಅಂದ್ರೆ ಒಂದು 4 ವರ್ಷದ ಮುಂಚೆ ಪರ ವಿರೋಧ ಇರ್ಲಿಲ್ಲ. ಬಟ್ ಏನ್ ಸೌಜನ್ಯ ಫ್ಯಾಮಿಲಿ ಏನು ಆರೋಪ ಮಾಡ್ತಾ ಇದ್ರಲ್ಲ, ಅದು ಮಾಡ್ತಾ ಇದ್ದು ಧರ್ಮಸ್ಥಳ ಆಡಳಿತ ಮಂಡಳಿ ಮೇಲೆ ಮಾಡ್ತಾ ಇದ್ರು ಅವ್ರ ಆರೋಪ. ಬಟ್ ಅಲ್ಲಿ ಅವ್ರಲ್ಲ ನನಗೆ ಏಜೆನ್ಸಿ ಏನ್ ಹೇಳಿತ್ತು ಅಂತಂದ್ರೆ, ಇದು ಕೇಸ್ಗೆ ಸಂಬಂಧಪಟ್ಟಂಗೆ ಜನಗಳಿಗೆ ವಿಷಯಗಳನ್ನ ತಿಳಿಸ್ತೀನಿ, ಲೀಗಲ್ ಆಸ್ಪೆಕ್ಟ್ಸ್ ಏನಿದೆ, ಕಾನೂನಾತ್ಮಕವಾಗಿ ಯಾವ ರೀತಿ ಮುಂದುವರಿಬಹುದು, ಸೌಜನ್ಯರ ನ್ಯಾಯ ಸಿಗ್ಬೇಕು ಅಂತಂದ್ರೆ ಅನ್ನೋದನ್ನ ತಿಳ್ಸಕ್ಕೆ ಒಬ್ರು ಲಾಯರ್ ಬರ್ತಾರೆ. ಲಾಯರ್ ಅಂತ ಬಂದಾಗ ಮುಂದೆ ಕುತ್ಕೊಂಡಿರುವಂತ ಯಾರು ಮೀಡಿಯಾ ಪರ್ಸನ್ ಇರ್ತಾರೆ, ಅಥವಾ ಪತ್ರಕರ್ತ ಇರ್ತಾನೆ, ಅಥವಾ ಡಿಜಿಟಲ್ ಕ್ರಿಯೇಟರ್ ಇರ್ತಾರೆ, ಅವ್ರು ಏನ್ ಬೇಕಾದ್ರೂ ಕ್ವಶನ್ ಕೇಳ್ಬೋದಾಗಿರುತ್ತೆ. ಅಲ್ಲಿ ಯಾರ ಈ ಕೇಸ್ ಹಿಂಗ್ ಹೋದ್ರೆ ಹೆಂಗೆ, ಹಂಗ್ ಹೋದ್ರೆ ಹೆಂಗೆ, ಇಲ್ಲಿ ಯಾರು ತಪ್ಪಿರ್ಬೋದು, ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಮತ್ತೆ ಓಪನ್ ಮಾಡ್ಬೋದಾ, ಅಂದ್ರೆ ಅವ್ರ ನಿರ್ದೋಷಿ ಅಂತ ಹೊರಗ್ ಬಂದ್ರೆ ಏನ್ ಮಾಡ್ಬೇಕು, ಆತರ ಎಲ್ಲ ತುಂಬಾ ಕ್ವಶನ್ ಗಳನ್ನ ಇವ್ರು ಕ್ರಿಯೇಟರ್ಸ್ ಅಥವಾ ಮೀಡಿಯಾ ಪರ್ಸನ್ ಕೇಳಿದ್ರೆ ಲಾಯರ್ ಇಂದ ಉತ್ತರ ಬರೋದು. ಲಾಯರು ಕಾನೂನಾತ್ಮಕ ಅಂದ್ರೆ ಕಾನೂನು ಚೌಕಟ್ಟು ಒಳಗಡೆ ಏನೇನಿರುತ್ತೋ ಅದನ್ನ ಮಾತ್ರ ಹೇಳ್ಬಲ್ಲರು. ಅವ್ರು ಯಾವ್ದೇ ರೀತಿ ಜಡ್ಜ್ಮೆಂಟ್ ನ ಕೊಡಲ್ಲ ಲಾಯರ್ ಯಾವತ್ತೂ ಕೂಡ. ಓಕೆ, ಅಂದ್ರೆ ಈಗ ನಿಮ್ಗೆ ಬಂದಿದ್ದ ಆಫರ್ ಏನು ಅಂತಂದ್ರೆ, ನಾವೇ ಒಂದು ಕ್ವಶನ್ಸ್ ಪ್ರಿಪೇರ್ ಮಾಡ್ಕೊಡ್ತೀವಿ, ಹಂಗೆ ಕೇಳಬೇಕು ಅಂತ ಅಲ್ಲ. ಯಾರು ಬೇಕಾದ್ರೂ ಬಂದು, ಅಂದ್ರೆ ಎದುರುಗಡೆ ಕೂತಿರೋ ಪತ್ರಕರ್ತ ಏನ್ ಬೇಕಿದ್ರು ಕೇಳ್ಬೋದು. ಅದಕ್ಕೆ ಲೀಗಲ್ ಆಸ್ಪೆಕ್ಟ್ಸ್ ಅಲ್ಲಿ ಸೌಜನ್ಯ ಕೇಸಲ್ಲಿ ಏನ್ ಉತ್ತರ ಇದೆ ಅದನ್ನ ನಾನು ಕೊಡ್ತೀನಿ ಅಂತ ಒಬ್ಬರು ಲಾಯರ್ ನಿಮ್ಗೆ ಹೇಳ್ತಾರೆ. ಲಾಯರ್ ಅಲ್ಲ, ಏಜೆನ್ಸಿ ಅವರು ಲಾಯರ್ ಇದೆ ಅಂತ ಅವರು ಈ ತರ ಹೇಳಿದ್ರು. ಚಂದನ್ ಗೌಡ ಅವರು ಅವ್ರ ವಿಡಿಯೋದಲ್ಲಿ ಅದನ್ನೇ ಹೇಳಿದಾರೆ. ಒಬ್ರು ಲಾಯರ್ ಕಳಿಸಿರಿ ಏನ್ ಬೇಕಾದ್ರೂ ಕ್ವಶನ್ ಕೇಳ್ಬೋದು ಅನ್ನೋ ವರ್ಡ್ ಹೇಳಿದಾರೆ ಹಿಂದಿನ ವಿಡಿಯೋಗಳಲ್ಲಿ. ಓಕೆ ಡನ್. ಸೊ ಇದು ನಿಮ್ಗೆ ಆಯ್ತು. ಬಟ್ ಇದನ್ನ ನೀವು ಚಂದನ್ ಗೌಡ್ರಿಗೆ ಫೋನ್ ಮಾಡಿ ಹೇಳಿದ್ರಿ. ಅಂದ್ರೆ ನಾನು ಇಲ್ಲಿ ಈ ಆಡಿಯೋನ ಕೇಳಿಸ್ಕೊಂತಿರುವಂತಹ ನನ್ನ ವ್ಯೂವರ್ಸ್ಗೆ ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ. ಇಲ್ಲಿ ಏನಪ್ಪಾ ಅಂತಂದ್ರೆ, ಪ್ಯೂರ್ಲಿ ಆರ್ಯನ್ ಏನಿದ್ದಾರೆ, ಆರ್ಯನ್ ಅವರು ಯೂಟ್ಯೂಬರ್ ಜೊತೆಗೆ ಒಬ್ಬ PR ಕೆಲಸವನ್ನ ಮಾಡುವಂತಹ ಒಬ್ಬ ವ್ಯಕ್ತಿ, ಹೌದಾ? PR ಕೆಲಸ ಅಂದ್ರೆ ಹೆಂಗಿರುತ್ತೆ ಅಂತಂದ್ರೆ, ಯಾವುದೇ ಒಂದು ಬ್ರ್ಯಾಂಡ್ ಅಂತ ಆದ್ರೂ ಆಯ್ತು, ಅಥವಾ ವ್ಯಕ್ತಿ ಅಂತ ಆದ್ರೂ ಆಯ್ತು, ಅವರ ವಿಚಾರಗಳನ್ನ ಒಂದಷ್ಟು ಚಾನೆಲ್ಗಳಲ್ಲಿ ಜಾಹೀರಾತು ರೂಪದಲ್ಲಿ ಹೇಳಬೇಕು, ಅಥವಾ ಇಂಟರ್ವ್ಯೂ ರೂಪದಲ್ಲಿ ಹೇಳಬೇಕು ಅಂತಂದಾಗ ಸಪರೇಟ್ ಆಗಿ ಆ ಚಾನಲ್, ಅಂದ್ರೆ ಒಂದು 10 ಚಾನಲ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ 10 ಚಾನಲ್ಗೂ ಆ ಬ್ರ್ಯಾಂಡ್ ಅವರು ಸಪರೇಟ್ ಆಗಿ ಫೋನ್ ಮಾಡಲ್ಲ. ಬದಲಾಗಿ ಏನ್ ಮಾಡ್ತಾರೆ, ನಿಮ್ಮಂತ ಸೆಂಟ್ರಲ್ ಇರುವಂತಹ ಒಬ್ಬ PR ಸಂಪರ್ಕ ಇರುವಂತಹ ಒಬ್ಬ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ತಾರೆ.
ಖಂಡಿತ. ಸೊ ಇಲ್ಲಿ ನಿಮ್ ಕೆಲಸ ಏನು, ಪಿ ಆರ್ ಆಗಿರೋದ್ರಿಂದ ನಿಮ್ಮ ಹತ್ರ ಎಲ್ಲಾ ಯೂಟ್ಯೂಬ್ ಚಾನಲ್ಗಳು, ಮೇನ್ ಸ್ಟ್ರೀಮ್ ಚಾನಲ್ಗಳು ನಂಬರ್ ಇರುತ್ತೆ. ಆ ನಂಬರ್ಗಳಿಗೆ ಫೋನ್ ಮಾಡಿ ಈ ತರದ ಒಂದು ವಿಷಯ ಇದೆ, ಇದನ್ನ ನೀವು ಮಾಡ್ಕೊಡ್ತೀರಾ, ಇದನ್ನ ಮಾಡಿದ್ರೆ ಇಷ್ಟು ಚಾರ್ಜ್ ಅಂತ ನೀವು ಅಪ್ರೋಚ್ ಮಾಡ್ತೀರಾ. ಖಂಡಿತ ಖಂಡಿತ. ಆ, ಆ, ವ- ವ- ಬ್ರ್ಯಾಂಡ್ ಆಗ್ಲಿ ಎಲ್ಲವಾಗ್ಲೂ ಇದೇ ರೀತಿ ಪ್ರೊಸೀಜರ್ ಮುಂದುವರಿಯುತ್ತೆ. ಎಸ್, ಸಿನಿಮಾ ಆದ್ರೂ ಆಯ್ತು, ಬ್ರ್ಯಾಂಡ್ ಆದ್ರೂ ಆಯ್ತು, ಇಂಟರ್ವ್ಯೂ ಆದ್ರೂ ಆಯ್ತು, ಎಲ್ಲ ಇದೇ ರೀತಿ ಪ್ರೊಸೀಜರ್ ಮುಂದುವರಿಯುತ್ತೆ. ಸೊ ಆ ರೀತಿ ಆ ಏಜೆನ್ಸಿ ಅವ್ರು ಏನ್ ನಿಮಗೆ ಫೋನ್ ಮಾಡಿದ್ರು, ಆ ಏಜೆನ್ಸಿ ಅವರು ಒಂದಷ್ಟು ಚಾನಲ್ಗಳ ಲಿಸ್ಟ್ ಕೊಟ್ಟಿರ್ತಾರೆ. ಆ ಲಿಸ್ಟ್ ನಲ್ಲಿ ಚಂದನ್ ಗೌಡ ಅವರ ಚಾನಲ್ ಕೂಡ ಇರುತ್ತೆ. ಖಂಡಿತ. ಅವರಲ್ಲೇ ಫಸ್ಟ್ ಇವ್ರ ಹೆಸರು ಹೇಳಿದ್ದು, ನಾನು ಫಸ್ಟ್ ಇವ್ರಿಗೆ ಕಾಲ್ ಮಾಡಿದ್ದು. ಓಕೆ, ಇವ್ರ ಹೆಸರು ಇರೋ ಕಾರಣಕ್ಕೋಸ್ಕರ ನೀವು ಓಕೆ ನಿಮ್ಮ ಚಾನಲ್ ಕೂಡ ಲಿಸ್ಟ್ ಅಲ್ಲಿ ಇದೆ, ಹಂಗಾಗಿ ನೀವು ಈ ವಿಚಾರನ ಕವರ್ ಮಾಡ್ಬೋದಾ, ಇದಕ್ಕೆ ಒಂದಷ್ಟು ಅಮೌಂಟ್ ಅನ್ನ ಕೊಡ್ತಾರೆ ಅಂತ ನೀವು ಅವ್ರಿಗೆ ಅಪ್ರೋಚ್ ಮಾಡ್ತೀರಿ. ಎಸ್, ಅಂದ್ರೆ ಅವ್ರ ಖರ್ಚು ವೆಚ್ಚ ಏನಿದೆ, ಯಾಕಂದ್ರೆ ಇವ್ರು KR ಪೇಟೆಯಿಂದ ಬರ್ಬೇಕು, ಅಲ್ಲಿಗೆ ಬರ್ಬೇಕು, ಅದು ಖರ್ಚು ವೆಚ್ಚ ಇದ್ದೇ ಇರುತ್ತೆ. ಯಾವ್ದೇ ಪ್ರಮೋಷನ್ಸ್ ಆಗ್ಲಿ ಬ್ರ್ಯಾಂಡ್ ಆಗ್ಲಿ ನಾವ್ ಯಾರ ಹತ್ರನು ಫ್ರೀ ಆಗಿ ಮಾಡ್ತಲ್ಲ, ಮತ್ತೆ ಅವ್ರು ಯಾವ ಯೂಟ್ಯೂಬರ್ ಕೂಡ ಫ್ರೀ ಆಗಿ ಮಾಡಲ್ಲ. ಎಲ್ಲರಿಗೂ ಗೊತ್ತಿರೋ ಅಂತದ್ದು. ಎಸ್, ಅದರಲ್ಲೊಬ್ಬ ಪಿ ಆರ್ ಫೋನ್ ಮಾಡ್ತಾನೆ ಅಂತಂದ್ರೆ, ಪಿ ಆರ್ ಫೋನ್ ಮಾಡಿ ಮಾತನಾಡುವಾಗ ಫ್ರೀ ಆಗಿ ಮಾಡ್ಕೊಡಿ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ಕಮರ್ಷಿಯಲ್ ಇದೆ, ಇದನ್ನ ಮಾಡ್ಕೊಡ್ತೀರಾ ಅಂತಾನೆ ನೀವು ಕೇಳೋದು. 100%. 100%. ಓಕೆ, ಸೊ ಅದೇ ರೀತಿ ನೀವು ಚಂದನ್ ಗೌಡ್ರು ಕೇಳ್ತೀವಿ ಅಂದ್ರೆ ಅದು ಒಂದು ಸಿನಿಮಾ ಬಂದಿರುತ್ತೆ, ಯಾಕಂದ್ರೆ ಇದು ಕಮರ್ಷಿಯಲ್ ಬರುತ್ತೆ. ಸಿನಿಮಾ ಬಂದಿರುತ್ತೆ, ಯಾವ್ದೋ ಸಣ್ಣ ಪುಟ್ಟ ಸಿನಿಮಾ, ಒಂದಷ್ಟು ದೊಡ್ಡ ಸಿನಿಮಾ ಕೆಲಸಗಳು ಮಾಡ್ಸಿರ್ತೀವಿ, ಅವ್ರಿಗೆ ಸಪೋರ್ಟಿವ್ ಆಗಿದ್ದಾಗ ಕೇಳ್ತೀವಿ ಅದನ್ನು, ಬ್ರದರ್ ಇದಕ್ಕೆ ಬಜೆಟ್ ಕಮ್ಮಿ ಇದೆ, ಕನ್ವಿನ್ಸ್ ಚಾರ್ಜ್ ಮಾತ್ರ ತಗೊಳ್ಳಿ, ಪ್ರಮೋಷನ್ ಚಾರ್ಜಸ್ ಬೇಡ, ಅವ್ರಿಗೂ ಸಪೋರ್ಟ್ ಆಗುತ್ತೆ ಅಂತ ಕನ್ವಿನ್ಸ್ ಮಾಡಿ ಮಾಡ್ಸಿದ್ದು ಇದೆ ಎಷ್ಟೋ ಸಿನಿಮಾಗಳು. ಸಪೋರ್ಟ್ ಮಾಡಿದಾರೆ, ಅದಕ್ಕೆ ಅಮೌಂಟ್ ತಗೊಂಡು ಮಾಡಿದಾರೆ ಎಲ್ಲ. ಅದೇ ಅಂದ್ರೆ ನೀವ್ ಹೇಳ್ತಿರೋದು ಕಮ್ಮಿ ಬಜೆಟ್ ಅಥವಾ ಕಷ್ಟದಲ್ಲಿದ್ದಾರೆ ಅಂತಂದಾಗ ಏನ್ ಕನ್ವೀನಿಯನ್ಸ್ ಫೀಸ್ ಇದೆ ಅದ್ ಮಾತ್ರ ತಗೊಳ್ಳಿ, ಎಕ್ಸ್ಟ್ರಾ ಚಾರ್ಜ್ ಮಾಡಬೇಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಡ್ತೀರಾ. ಅವಾಗ ಕೂಡ ಸಾಕಷ್ಟು ಜನ ಯೂಟ್ಯೂಬರ್ಗಳು ಮಾಡ್ಕೊಡ್ತಾರೆ. ಸೊ ಸೇಮ್ ಆಫರ್ ನ ನೀವು ಚಂದನ್ ಗೌಡ ಅವತ್ತು ಇಡ್ತೀರಿ. ಓಕೆ, ಚಂದನ್ ಗೌಡ ಅವರಿಗೆ ಚಂದನ್ ಗೌಡ ಅವ್ರಿಗೆ ಇಡ್ತೀರಾ ನೀವು. ಚಂದನ್ ಗೌಡ ಅವ್ರಿಗೆ ಫೋನ್ ಮಾಡಿ ಈ ಆಫರ್ ನ ನೀವ್ ಏನಂತ ಹೇಳಿದ್ರಿ, ಅದಕ್ಕೆ ಅವ್ರ ಕಡೆಯಿಂದ ಬಂದಂತ ಉತ್ತರ ಏನು? ನಾನು ಕಾಲ್ ಮಾಡಿ ಈ ತರ ಇನ್ನು ಹೇಳ್ತಾ ಇದ್ದೆ, ನಾನು ಒಂದು 20 to 30% ಹೇಳಿದೆ. ಅಷ್ಟೊತ್ತಿಗೆ ಅವರು ಈಗ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಯಾವ ರೀತಿ ಅವ್ರಿಗೆ ಏನೋ ಕೇಳಿಸ್ಕೊಳ್ಳೋಂತ ಪೇಶನ್ಸ್ ಇರಲ್ಲ, ಮತ್ತೆ ನಾವ್ ಏನ್ ಮಾತಾಡ್ತಿದೀವಿ ಅನ್ನೋದ್ ಕಡೆ ಗಮನನೂ ಕೊಡಲ್ಲ. ಅವ್ರು ಏನ್ ಹೇಳ್ಬೇಕು ಅದನ್ನ ಮಾತ್ರ ಹೇಳೋ ಕಡೆ ಗಮನ ಕೊಡ್ತಾರೆ. ಮತ್ತೆ ನಂದು ಅವ್ರದ್ದು ಆಡಿಯೋ ರೆಕಾರ್ಡ್ ಏನು ರಿಲೀಸ್ ಆಗಿದೆ ಅದ್ರಲ್ಲೂ ಕೂಡ ನೀವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ನನ್ನ ಎಷ್ಟೋ ಪ್ರಶ್ನೆಗಳಿಗೆ ಅವ್ರು ಉತ್ತರನೂ ಕೊಟ್ಟಿಲ್ಲ, ಪ್ಲಸ್ ನನ್ನ ಕ್ವಶನ್ ಅನ್ನ ಕೇಳಿಸ್ಕೊಳ್ಳೋಂತ ಏನ್ ಹೇಳ್ತಾರೆ ಪೇಶನ್ಸ್ ಕೂಡ ಇರ್ಲಿಲ್ಲ. ಅವತ್ತು ಹಂಗೆ ಆಯ್ತು. ನಾನ್ ಅವ್ರು ಹೆಂಗ್ ಬೇಕೋ ಹಂಗ ಅರ್ಥ ಮಾಡ್ಕೊಬಿಟ್ರು, ಅವ್ರು ಏನ್ ಬೇಕೋ ಅದನ್ನ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ರು. ನಾನು ಅದನ್ನ ಹೇಳ್ತಾ ಇದ್ದೀನಿ, ಇದು ಪರ ವಿರೋಧ ಅಲ್ಲ. ಅವ್ರು ಅದೇ ಅವ್ರದ್ದು ಮಾಮೂಲಿ ಹೇಳ್ತಾರಲ್ಲ, ಒಂದು ಹೆಣ್ಮಕ್ಳಿಗೆ ಹಂಗಾಗಿದೆ ಹಿಂಗಾಗಿದೆ ಅದಕ್ಕೆ ಯಾರೋ ದುಡ್ಡು ಕೊಡ್ತಾರೆ ಅನ್ನೋದೇ ಹೇಳ್ತಾರೆ. ಅವತ್ತು ನಾನ್ ಅವತ್ ಏನ್ ಹೇಳಿದ್ದೆ ಅನ್ನೋದನ್ನ ಅವ್ರು ಕೇಳಿಸ್ಕೊಳ ಪೇಶನ್ಸ್ ಅವತ್ತು ಅವ್ರಿಗೆ ಇರ್ಲಿಲ್ಲ. ಅರ್ಧಂಬರ್ಧ ಕೇಳಿಸ್ಕೊಂಡ್ರು, ಅವ್ರದೇ ಒಂದು ಏನದು ಇಮ್ಯಾಜಿನೇಷನ್ ಹೋದ್ರು, ಹೇಳಿದ್ರು. ಓಕೆ, ಅಂದ್ರೆ ಈಗ ನೀವು ಕಂಪ್ಲೀಟ್ ಆಗಿ ಅವತ್ತಿನ ಆ ಕಾಲ್ ರೆಕಾರ್ಡ್ ವಿಷಯನ ಅವ್ರಿಗೆ ಕನ್ವೆನೇ ಮಾಡಿಲ್ಲ ನೀವು? ಮಾಡಿದ್ದೆ ಫುಲ್ ಮಾಡಿದ್ದೆ, ಬಟ್ ಅವರು ಕೇಳಿಸ್ಕೊಳ್ಳಂತ ಪೇಶನ್ಸ್ ಇರ್ಲಿಲ್ಲ. ಹೇಳ್ತಿದ್ದೆ ಲಾಯರ್ ಬರ್ತಾರೆ, ಯಾವ ರೀತಿ ಬೇಕಾದ್ರೂ ನೀವು ಕ್ವಶನ್ಸ್ ನ ಕೇಳ್ಬೋದು, ಲೀಗಲ್ ಆಸ್ಪೆಕ್ಟ್ಸ್ ಅಲ್ಲಿ ಏನಿದೆ ಅದನ್ನ ಮಾತ್ರ ಅವ್ರು ಆನ್ಸರ್ ಮಾಡ್ತಾರೆ, ಇದು ಪರ ವಿರೋಧ ಅಲ್ಲ. ಒಬ್ಬ ಲಾಯರ್ ಬರ್ತಾ ಇದಾರೆ ಅಂದ್ರೆ ಕಾನೂನು ಚೌಕಟ್ಟಿನ ಒಳಗಡೆ ಮಾತಾಡ್ತಾರಲ್ವಾ, ಬೇರೆ ಏನಾದ್ರು ಮಾತಾಡಕ್ ಸಾಧ್ಯನಾ? ಬೇರೆ ಏನು ಫಾರ್ಮ್ ಮಾಡಕ್ ಬರಲ್ಲ, ಯಾಕಂದ್ರೆ ಅವರು ಲಾಯರ್. ಮತ್ತೆ ಲಾಯರ್ ಪಬ್ಲಿಕ್ ಮುಂದೆ ಬರ್ತಾ ಇದಾರೆ ಅಂತಂದ್ರೆ ಏನದು ಅವ್ರ ಲೀಗಲ್ ಏನಿದೆ ಅದನ್ನೇ ಹೇಳ್ಬೇಕಾಗ್ತದೆ. ಊಹಾಪೋಹ ಹೇಳಂಗಿಲ್ಲ, ಅಥವಾ ಬೇರೆ ರೀತಿ ಯಾವ್ದೇ ಲಾಯರ್ ಪೋರ್ಟ್ರೇ ಮಾಡಂಗಿಲ್ಲ, ಕೂಡ ಕಾನೂನು ಬಾಹಿರ ಆಗುತ್ತೆ. ಕರೆಕ್ಟ್ ಅಲ್ವಾ? PR ಆಗಿ ಅದನ್ನೆಲ್ಲ ನಾನು ತಿಳ್ಕೊಂಡೆ ತಾನೇ ಕಾಲ್ ಮಾಡಿರ್ತೀನಿ. ಅದನ್ನ ಅವತ್ತು ಚಂದನ್ ಗೌಡ ಅವರು ಕೇಳಿಸ್ಕೊಳ್ಳದಲ್ಲೇನೆ ಅರ್ಧಕ್ಕೆ ಕಾಲ್ ಕಟ್ ಮಾಡಿದ್ರು. ಎಸ್ ಕೇಳಿಸ್ಕೊಂಡ್ರು. ನಾನ್ ಮಾಡಿರೋ ಮಾತನ್ನ ಅವರು ನೆನಪಲ್ಲಿ ಇಟ್ಕೊಂಡಿಲ್ಲ, ಕೇಳಿಸ್ಕೊಂಡ ಇಲ್ಲ. ಅವ್ರಿಗೆ ಏನ್ ಬೇಕೋ ಅದನ್ನ ಹೇಳಿದ್ರು, ಕಟ್ ಮಾಡಿದ್ರು ಫೋನ್. ಅಂದ್ರೆ ಅವ್ರು ಏನ್ ಹೇಳಿದ್ರು ಅದನ್ನ ನಿಮಗೆ ಅಟ್ಲೀಸ್ಟ್ ಕ್ಲಾರಿಫೈ ಮಾಡೋದಕ್ಕೂ ಅವತ್ತು ಅವ್ರು ನಿಮ್ಗೆ ಟೈಮ್ ಕೊಡ್ಲಿಲ್ಲ. ಮತ್ತೆ ನಾನು ಎರಡನೇ ಸತಿನೂ ಕಾಲ್ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಅದು ಕಂಪ್ಲೀಟ್ಲಿ ಮಿಸ್ಕಮ್ಯುನಿಕೇಶನ್ ಆಕ್ಚುಲಿ ಆಗಿರೋದು. ಓಕೆ, ಇಲ್ಲ ಒಬ್ಬ PR ಒಬ್ರಿಗೆ ಫೋನ್ ಮಾಡಿ ಏನೋ ಆಫರ್ ಕೊಡ್ತಾರೆ ಅಥವಾ ಹಿಂಗ್ ಕಮರ್ಷಿಯಲ್ ಇದೆ, ಪ್ರಮೋಷನ್ಸ್ ಇದೆ ಅಂತ ಹೇಳ್ತಾರೆ ಅಂತಂದಾಗ ಆ ಕಡೆಯಿಂದ ನಾನ್ ಮಾಡಲ್ಲ ಅಂತ ಫೋನ್ ಕಟ್ ಮಾಡಿದ್ರೆ PR ಗಳು ಮತ್ತೆ ಮೈ ಮೇಲೆ ಬಿದ್ದು ಕಾಲ್ ಮಾಡೋದು ಕಷ್ಟ. ಅದೇ ಕೆಲಸ ನೀವು ಮಾಡಿದ್ರಿ. 100% ಮಾಡಿದ್ದೀನಿ. ಮತ್ತೆ ಏನ್ ಕಾಲ್ ಮಾಡ್ಲಿಲ್ಲ. ಓಕೆ, ಅಂದ್ರೆ ನೀವು ಅಲ್ಲಿ ಕೊಟ್ಟಂತ ಆಫರ್ ಬಂದು ಸೌಜನ್ಯ ಕೇಸ್ನ ವಿಚಾರವಾಗಿ ಏನೆಲ್ಲ ಇಲ್ಲಿಯವರೆಗೂ ಡೆವಲಪ್ಮೆಂಟ್ ಆಗಿದೆ, ಅದರ ಜೊತೆಗೆ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ಮುಂದೆ ಏನೇನೆಲ್ಲ ಮಾಡಬೇಕು ಅನ್ನೋದನ್ನ ಲಾಯರ್ ಒಬ್ರು
ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರ ಜನರಿಗೆ ಹೇಳೋದಕ್ಕೆ ಹೊರಟಿದ್ರು, ಅದನ್ನ ನೀವು ಚಂದನ್ ಗೌಡಗೆ ಫೋನ್ ಮಾಡಿ ಹೇಳಿದ್ರಿ. 100% ಇದೇ ಮಾತು. ಓಕೆ. ಇದ್ರ ಜೊತೆಗೆ ಚಂದನ್ ಗೌಡ ಅವರು ಅದೇ ವಿಡಿಯೋದಲ್ಲಿ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಇನ್ಯಾರದ್ದೋ ವಿರುದ್ಧ ಏನೋ ಬೇಕಿತ್ತು ಅವತ್ತಿಗೆ, ಸೌಜನ್ಯ ಪರವಾಗಿ ಮಾತಾಡೋದ್ರ ಜೊತೆಗೆ ಇನ್ಯಾರದ್ದೋ ವಿರುದ್ಧ ಏನೋ ಬೇಕಿತ್ತು, ಅಂದ್ರೆ ದೊಡ್ಡವರ ವಿರುದ್ಧ ಏನೋ ಬೇಕಿತ್ತು, ಈ ರೀತಿಯ ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ. ಸೊ ನೀವು ಅವತ್ತಿನ ಕಾಲ್ ನಲ್ಲಿ ಸೌಜನ್ಯ ಪರವಾಗಿ ಮಾತನಾಡುವ, ಅಂದ್ರೆ ಸೌಜನ್ಯ ಕೇಸ್ನ ಸಲುವಾಗಿ ಜನರಿಗೆ ತಿಳಿಸೋದ್ರ ಜೊತೆಗೆ ಇನ್ಯಾರದ್ದೋ ವಿರುದ್ಧವಾಗಿ ಏನೋ ಮಾಡೋದಕ್ಕೂ ಕೂಡ ಆಫರ್ ಅನ್ನ ಕೊಟ್ಟಿದ್ರ? ಇಲ್ಲ, 100% ಇಲ್ಲ. ಪ್ಲಸ್ ಯಾವ್ದೇ ರೀತಿ ಹೆಸರುಗಳನ್ನು ನಾನು ತಗೊಂಡಿಲ್ಲ. ಪರ ವಿರೋಧ ಅನ್ನೋದು ಆ ಕಾಲ್ ಅಲ್ಲಿ ಬಂದೇ ಇರಲಿಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದಕ್ಕೆ, ಸೌಜನ್ಯ ಅವ್ರಿಗೆ ನ್ಯಾಯ ಸಿಗೋದಕ್ಕೆ ಲೀಗಲ್ ಆಸ್ಪೆಕ್ಟ್ಸ್ ಅಲ್ಲಿ ಲಾಯರ್ ಏನೇನ್ ಮಾತಾಡ್ಬೋದು ಅನ್ನೋದು ಮ್ಯಾಟ್ರ್ ಬಿಟ್ರೆ ಬೇರೆ ಯಾವ್ದೇ ರೀತಿ ವ್ಯಕ್ತಿಗಳಾಗ್ಲಿ, ವ್ಯಕ್ತಿ ಹೆಸರುಗಳಾಗ್ಲಿ, ಕ್ಷೇತ್ರದ ಹೆಸರಾಗ್ಲಿ ಯಾವ್ದೇ ರೀತಿ ಅವತ್ತು ಹೆಸರುಗಳು ಬಂದಿರಲಿಲ್ಲ. ಮತ್ತೆ ಅದು ಅವತ್ತು ಇರ್ಲೂ ಇಲ್ಲ. ಅಲ್ಲ, ಬಟ್ ನೀವು ಆ ವಿಡಿಯೋದಲ್ಲಿ ಚಂದನ್ ಗೌಡ್ರು ಹೇಳ್ತಾರೆ ಇನ್ಯಾರದ್ದೋ ವಿರುದ್ಧ ಏನೋ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ನೀವು ಅದನ್ನ ಪ್ರಶ್ನೆ ಮಾಡಿಲ್ವಾ? ಹಾಗಾದ್ರೆ ನಾನು ಅದನ್ನ ಹೇಳೇ ಇಲ್ವಲ್ಲ ಇನ್ಯಾರದ್ದೋ ವಿರುದ್ಧ ಅಂತ ಹೇಳ್ಬಿಟ್ಟು ನೀವ್ ಹೆಂಗ್ ಹೇಳಿದ್ರಿ ಅಂತ? ಯಾವತ್ತು ಮೊನ್ನೆ ಆಡಿಯೋ ಅಲ್ಲ, ಮೊನ್ನೆದ್ರಲ್ಲ. ಆಕ್ಚುಲಿ ಫಸ್ಟ್ ವಿಡಿಯೋ ಮಾಡ್ಬಿಡ್ತಾರೆ ಗೊತ್ತಾ ನನಗೆ, ನನ್ನದೇ ಯೂಟ್ಯೂಬ್ ಕಮ್ಯುನಿಟಿಯ ನಾನು ಹೇಳ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ. ಫಸ್ಟ್ ಒಂದು ವಿಡಿಯೋ ಮಾಡ್ಬಿಡ್ತಾರೆ. ನನ್ನದೇ ಯೂಟ್ಯೂಬ್ ಕಮ್ಯುನಿಟಿಯ ಒಬ್ಬ ಹುಡುಗನ ಕಡೆಯಿಂದ ನನಗೆ ಒಂದು ಆಫರ್ ಬಂದಿತ್ತು. ಸೌಜನ್ಯ ಪರವಾಗಿ ಒಂದು ವಿಡಿಯೋ ಮಾಡೋದಕ್ಕೆ ಯಾರೋ ಒಬ್ರು ಲಾಯರ್ ಮಾತಾಡಬೇಕು ಅನ್ನೋ ಒಂದು ಆಫರ್ ಬಂದಿತ್ತು. ಆಫರ್ ಅದ್ರ ಜೊತೆಗೆ ಅವ್ರು ಇನ್ನೊಂದು ವರ್ಡ್ನ ಸೇರಿಸ್ತಾರೆ, ಇನ್ಯಾರದ್ದೋ ವಿರುದ್ಧವಾಗಿ ಏನೋ ಬೇಕಾಗಿತ್ತು ಅಂತ. ಅಂದ್ರೆ ಇಲ್ಲಿ ಅದನ್ನ ಹೇಳಿದ ತಕ್ಷಣ ಎಲ್ರಿಗೂ ಹೆಂಗ್ ಕನ್ವೆ ಆಗುತ್ತೆ ಅಂತಂದ್ರೆ, ಸೌಜನ್ಯ ಪ್ರಕರಣ ಅಂದಿದ ತಕ್ಷಣ ಧರ್ಮಸ್ಥಳ ಬರುತ್ತೆ. ಸೌಜನ್ಯ ಪ್ರಕರಣದಲ್ಲಿ ಅವರ ಕಂಪ್ಲೀಟ್ ಫ್ಯಾಮಿಲಿ ಏನಂತ ಅಲಿಗೇಷನ್ ಮಾಡ್ತಾ ಇದಾರೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅವರು ದೇವಸ್ಥಾನದ ಆಡಳಿತ ಮಂಡಳಿ ಮೇಲೇನೆ ಅವರು ಇದು ಮಾಡ್ತಾ ಇರೋದು, ಅಲಿಗೇಷನ್ ಅನ್ನ ಮಾಡ್ತಾ ಇರೋದು. ಸೊ ಚಂದನ್ ಗೌಡ್ರು ಸೌಜನ್ಯ ಪರವಾಗಿ ಮಾತಾಡಬೇಕು ಹಾಗೂ ಇನ್ಯಾರದ್ದೋ ವಿರುದ್ಧವಾಗಿ ಮಾತನಾಡಬೇಕು ಅಂತಂದ್ರೆ ನೋಡುವಂತಹ ಜನರಿಗೆ ಓಪನ್ ಆಗಿ ಅನ್ಸುತ್ತೆ. ಇನ್ಯಾರದ್ದೋ ವಿರುದ್ಧವಾಗಿ ಅಂದ್ರೆ ಧರ್ಮಸ್ಥಳದ ದೇವಸ್ಥಾನದವರ ವಿರುದ್ಧವಾಗಿ ಮಾತಾಡಬೇಕು ಅಂತ ನೋಡೋದವ್ರಿಗೆ ಆಬ್ವಿಯಸ್ಲಿ ಅದೇ ಅನ್ಸೋದು. ಅದನ್ನ ಬಿಟ್ಬಿಟ್ಟು ಸೆಕೆಂಡ್ ಥಾಟ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ನಿಮ್ಮನ್ನ ಕೇಳ್ತಿರೋದು, ಆ ಇನ್ಯಾರದ್ದೋ ವಿರುದ್ಧವಾಗಿ ಏನೋ ಬೇಕಾಗಿತ್ತು ಅಂತ ಚಂದನ್ ಗೌಡ್ರು ವಿಡಿಯೋದಲ್ಲಿ ಹೇಳಿದ್ರಲ್ಲ, ಅದಕ್ಕೂ ಕೂಡ ನೀವು ಆಫರ್ ಕೊಟ್ಟಿದ್ರ? ಇಲ್ಲ, ಖಂಡಿತ ಕೊಟ್ಟಿಲ್ಲ. ಪ್ಲಸ್ ಆ ವಿಡಿಯೋ ನಾನು ನೋಡೇ ಇರಲಿಲ್ಲ. ನನ್ನ ಹೆಸರು ಅಲ್ಲಿ ಯಾವ ಮೀಡಿಯಾ ಪರ್ಸನ್ ತಗೊಂಡಿದ್ದಾರೆ ಅನ್ನೋದೆಲ್ಲ ಬಂದಿದೆ ಅಂತ ನನ್ಗೆ ಗೊತ್ತೇ ಇಲ್ಲ. ಎಷ್ಟೋ ದಿನ ಆದ್ಮೇಲೆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು. ಈಗ ಅಲ್ಲಿ ನನ್ನ ಹೆಸರು ತಗೊಂಡಿಲ್ಲ. ನನ್ನ ಹೆಸರು ತಗೊಂಡಿದ್ರೆ ನಾನು ಕ್ಲಾರಿಟಿ ಕೇಳಬಹುದಾಗಿತ್ತು. ನಾನೇ ಅಂತ ಅಲ್ಲೇನಿಲ್ಲ ಅಲ್ಲಿ. ನಂಬರ್ 1 ಪಾಯಿಂಟ್ ಕರೆಕ್ಟ್ ಅಲ್ವಾ? ಸೊ ಆಮೇಲೆ ನಾನು ಎಷ್ಟೋ ದಿನ ಆದ್ಮೇಲೆ ನೋಡಿದೆ, ಮತ್ತೆ ಅಲ್ಲಿ ನನ್ನ ಹೆಸರು ಬಂದಿಲ್ಲ. ಯೂಟ್ಯೂಬ್ ಕಮ್ಯುನಿಟಿ ಹುಡುಗ ಅಂತ ಹೇಳಿದಾರೆ ಅಷ್ಟೇ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ನಾನು ಆಫರ್ ಕೊಟ್ಟಿಲ್ಲ ಅಂದ್ರೆ ನಾನು ಹೇಗೆ ತಲೆ ಕೆಡಿಸ್ಕೊಳ್ಳಿ? ಕರೆಕ್ಟ್ ಅಲ್ವಾ? ಸೊ ಇನ್ಯಾರದ್ದೋ ವಿರುದ್ಧವಾಗಿ ಚಂದನ್ ಗೌಡ ಹೇಳಿರೋದು ಅಪ್ಪಟ ಸುಳ್ಳು ಅಂತ ಅಲ್ಲಿಗೆ ನೀವು ಒಪ್ಕೋತಿದ್ದೀರಿ? 100% ಇಲ್ಲ. ಅಂದ್ರೆ ನಾನು ಹೇಳಿಲ್ಲ. ಅದೇ ಒಟ್ಟಲ್ಲಿ ಅವ್ರು ಹೇಳಿದ್ದು ನಿಮ್ ಕಡೆಯಿಂದಾನೇ ಈ ತರ ಆಫರ್ ಬಂತು ಅಂತ? ಇಲ್ಲ, ಸಾಧ್ಯನೇ ಇಲ್ಲ. ಈ ರೀಸೆಂಟ್ ಆಡಿಯೋದಲ್ಲಿ ಅವರು ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಮತ್ತೆ ಸ್ಟಾರ್ಟಿಂಗ್ ಅಲ್ಲೂ ಅದನ್ನ ಹೇಳಿದ್ರೆ, ಯಾರೋ ಪರ ವಿರೋಧ ಹೇಳಿದ್ರ ಅಥವಾ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ನನ್ನನ್ನು ಕೇಳಿದ್ರ, ಈ ಆಡಿಯೋದಲ್ಲಿ ಇದೆ ಕೇಳಿ ಅಂತ ಸ್ಟಾರ್ಟಿಂಗ್ ಹೇಳಿ, ಆಮೇಲೆ ಆಡಿಯೋದಲ್ಲಿ ಇದೆಯಲ್ಲ ಅದನ್ನ ಜನಗಳು ನೋಡಿದ್ದಾರೆ. ಜನಗಳಿಗೂ ಗೊತ್ತಾಗಿದೆ ಇದು ಪ್ಯೂರ್ಲಿ ಮಿಸ್ಕಮ್ಯುನಿಕೇಶನ್. ನನ್ ಕಡೆಯಿಂದ ಯಾವ್ದೇ ರೀತಿ ಆತರ ಅಪ್ರೋಚ್ ಆಗಿಲ್ಲ, ಪರ ವಿರುದ್ಧ ಆಗ್ಲಿ ಅಪ್ರೋಚ್ ಆಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಮತ್ತೆ ಅವಾಗಿನ ಕಾಲಕ್ಕೆ ಕಾಲ್ ಬಂದಾಗ ಸೌಜನ್ಯ ಅವರ ಕೇಸ್ ಬಗ್ಗೆ ಸಂಪೂರ್ಣವಾಗಿ ಇನ್ನೂ ಜನರಿಗೆ ಮಾಹಿತಿ ಹೋಗಿರ್ಲಿಲ್ಲ. ಅವ್ರು ಕಾಲ್ ಮಾಡಿದ್ಮೇಲೆ ನಾನು ಒಂದಷ್ಟು ಆನ್ಲೈನ್ ಅಲ್ಲಿ ಇದು ಏನೇನು ಅಂತ ತಿಳ್ಕೊಂಡೆ. ಅಂದ್ರೆ ಇದು ಚಂದನ್ ಯಾವಾಗ ಮಾಡಲ್ಲ ಅಂತಾನೋ, ಅದಾದ್ಮೇಲೆ ನಾನು ಅವರೇ ಕಾಲ್ ಮಾಡ್ತಾರೆ. ಅವಾಗ ಇಲ್ಲ ಅವ್ರು ಯಾಕೋ ಮಾಡಲ್ಲ ಅಂತಂದ್ರು. ನಾನು ಬೇರೆ ಕೆಲ್ಸಗಳಿದೆ, 3-4 ಸಿನಿಮಾ ಇತ್ತು ಅವಾಗ ಕೆಲ್ಸ ಮಾಡ್ತಾ ಇದ್ದೆ ನಾನು. ಹಂಗಾಗಿ ಇದು ಆಗಲ್ಲ, ಅವ್ರು ಬೇಡ ಅಂತಂದಿದ್ರೆ ನನ್ ಬೇರೆ ಕೆಲ್ಸ ಇದೆ, ಸೊ ಇದನ್ನ ಡ್ರಾಪ್ ಮಾಡೋಣ ಅಂತ ಹೇಳಿ ನಾನು ಸುಮ್ಮನಾದೆ. ಮತ್ತೆ ಅವರಿಂದನೂ ಕಾಲ್ ಬಂದಿಲ್ಲ, ನನ್ನಿಂದನೂ ಕಾಲ್ ಆಗಿಲ್ಲ. ಚಂದನ್ ಅವ್ರಿಗೂ ಅಷ್ಟೇ ಅದೇ ಲಾಸ್ಟ್ ಕಾಲ್. ಮತ್ತೆ ನಾನು ಅವ್ರಿಗೆ ಕಾಲ್ ಮಾಡಕ್ ಹೋಗಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ. ಓಕೆ ಅಂದ್ರೆ ನೀವ್ ಹೇಳ್ತಿರೋದು, ಈಗ ಆಫರ್ ಬಂತು, ಆಫರ್ ಅಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ರು ಅವರು, ಏಜೆನ್ಸಿ ಅವರು. ಆ ಲಿಸ್ಟ್ ಅಲ್ಲಿ ಮೊದಲನೇ ಚಾನಲ್ ಚಂದನ್ ಗೌಡ್ರದೇ ಇತ್ತು. ಚಂದನ್ ಗೌಡ್ರಿಗೆ ಫೋನ್ ಮಾಡಿ ಯಾವಾಗ ನನ್ನ ಹತ್ರ ಈ ತರ ಮಾತಾಡಿ ಇಟ್ರು. ಸೊ ಅದಾದ್ಮೇಲೆ ನೀವು ಇನ್ನೊಂದು ಚಾನಲ್ ಫೋನ್ ಮಾಡಕ್ ಹೋಗಿಲ್ಲ? ಹೋಗಿಲ್ಲ. ಅಲ್ಲ, ಆ ಲಿಸ್ಟ್ ಅಲ್ಲಿ ಅವ್ರು ಯಾವ ಲಿಸ್ಟ್ ಅಂತ ಹೇಳಿ ನಾನ್ ಚಾನಲ್ ನೇಮ್ಸ್ ನಾನ್ ತಗೊಂಡಿರ್ಲಿಲ್ಲ. ಜಸ್ಟ್ ಫಸ್ಟ್ ನನಗೆ ಚಂದನ್ ಗೌಡ್ರದ್ದು ಚೆನ್ನಾಗಿ ಓಡ್ತಾ ಇದೆ ವಿಡಿಯೋಸ್, ಅವ್ರು ಟ್ರೆಂಡಿಂಗ್ ಅಲ್ಲಿ ಇದೆ, ಒಳ್ಳೆ ವ್ಯೂಸ್ ಬರುತ್ತೆ, ಅವ್ರು ನನ್ನ ಲಾಯರ್ ಇಂಟರ್ವ್ಯೂ ಮಾಡ್ಬೋದಾ ಕೇಳಿ ಫಸ್ಟ್ ಅಂತ ಹಿಂಗ್ ಹೇಳಿದ್ರು. ಫಸ್ಟ್ ನಾನು ಇವ್ರಿಗೆ
ಕಾಲ್ ಮಾಡಿದೆ. ಓಕೆ ಯಾವಾಗ ಇವ್ರು ಮಾಡಲ್ಲ ಅಂತಂದ್ರೆ ನಾನು ಅವ್ರು ಬೇರೆ ತರ ಮಿಸ್ಕಮ್ಯುನಿಕೇಶನ್ ಆಯ್ತು, ಅವ್ರು ಮಾಡಲ್ಲ ಅಂತಿದ್ರೆ. ನನ್ಗೂ 4 ಸಿನಿಮಾ ಅಟ್ ಟೈಮ್ ಮಾಡ್ತಾ ಇದೀನಿ, ಹ್ಯಾಂಡಲ್ ಮಾಡಕ್ ಆಗಲ್ಲ. ಓಕೆ ಸೊ ನಾನ್ ಇದನ್ ಮಾಡಲ್ಲ ಅಂತ ಹೇಳ್ಬಿಟ್ಟೆ ಅವ್ರಿಗೆ. ಅವರೇ ಕಾಲ್ ಮಾಡಿದಾಗ ಓಕೆ ಸೊ ಅಲ್ಲಿಗೆ ಅದು ಡ್ರಾಪ್ ಆಯ್ತು. ಓಕೆ 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 ಸೊ ಚಂದನ್ ಗೌಡ್ರು ಇವಾಗ ನನ್ನನ್ನು ಕೇಳ್ತಾ ಇರೋದೇನಪ್ಪ ಅಂತಂದ್ರೆ, ನೀವು ಫಸ್ಟ್ ಕೇಳಿದ್ರಿ ಆ ಯೂಟ್ಯೂಬರ್ ಯಾರು ಅಂತ ಹೆಸರು ಹೇಳಬೇಕು, ಯಾಕೆ ಹೇಳ್ತಾ ಇಲ್ಲ ಅಂತ. ನಾನು ಇವಾಗ ಯೂಟ್ಯೂಬರ್ ಹೆಸರು ಹೇಳಿದ್ದೀನಿ, ಆಫರ್ ಕೊಟ್ಟಿರೋದು ಯಾರು ಅಂತ ಹೇಳಿದ್ದೀನಿ. ನೀವು ಯಾಕೆ ಅವನನ್ನು ಕೇಳ್ತಾ ಇಲ್ಲ, ನಿನಗೆ ಆಫರ್ ಕೊಟ್ಟಂಥವ್ರು ಯಾರು, ಏಜೆನ್ಸಿ ಯಾರು ಅಂತ. ಸೊ ಈಗ ಆರ್ಯನ್ಗೆ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆರ್ಯನ್ಗೆ ಆಫರ್ ಕೊಟ್ಟಂತಹ ಏಜೆನ್ಸಿ ಯಾವುದು ಅಥವಾ ಲಾಯರ್ ಯಾರು, ಅವ್ರ ನಂಬರು ಅಥವಾ ಅವ್ರ ಇದು ಏನಾದರೂ ಆರ್ಯನ್ ಬಳಿ ಇದೆಯಾ? ಇದ್ರೆ ಹೇಳ್ಬೋದಾ, ಅಥವಾ ಇಲ್ಲ ಅಂತಂದ್ರೆ ಯಾಕಿಲ್ಲ? ಓಕೆ, ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಇದು 4 ವರ್ಷದ ಹಿಂದೆ ಬಂದಿರೋದು. ನಮ್ಗೆ ತುಂಬಾ ಏಜೆನ್ಸಿ ಅವ್ರ ಹತ್ರ ಅಥವಾ ತುಂಬಾ ಜನಗಳ ಹತ್ರ ಸಿನಿಮಾ ಇಂಡಸ್ಟ್ರಿ ಆಗ್ಲಿ ಬ್ರಾಂಡ್ ಪ್ರಮೋಷನ್ ಅಂತ ಬಂದಾಗ ನನ್ನ ನಂಬರ್ ತುಂಬಾ ಸುಲಭವಾಗಿ ಸಿಗುತ್ತೆ. ಎಲ್ಲಾ ಏಜೆನ್ಸಿ ಅವ್ರಿಗೆ ಯಾರಿಗ್ ಬೇಕಾದ್ರೂ ಸಿಗುತ್ತೆ ನನ್ನ ನಂಬರ್. ಅಂದ್ರೆ ಅವ್ರು ಪ್ರಮೋಷನ್ ಮಾಡಿಸ್ತಾ ಇದಾರೆ ಅಂತ ಅಂದಾಗ ನೀವು ಮಾರ್ಕೆಟ್ ಅಲ್ಲಿ ಹುಡುಕಿದ್ರೆ ನನ್ನ ನಂಬರ್ ಕೂಡ ಸಿಗುತ್ತೆ. ಸೊ ನಾವ್ ಯಾವಾಗ ಒಬ್ರು ನಂಬರ್ ಸೇವ್ ಮಾಡ್ಕೊಂತೀವಿ ಅಂತಂದ್ರೆ ಅದು ಓಕೆ ಆದಾಗ, ಈಗ ಅವ್ರ ಪ್ರಮೋಷನ್ ಓಕೆ ಆಗಿ ಲಾಯರ್ ನಾನ್ ಕೂತ್ ಮಾತಾಡ್ತೀನಿ ಅಂದಾಗ ನಾನು ಅವ್ರ ನಂಬರ್ ಸೇವ್ ಮಾಡ್ಕೊಂತೀನಿ. ಅದಾದ ನಂತರ ನಮ್ಗೆ ಯಾವ್ದು ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆಕ್ಟಿವಿಟೀಸ್ ನಡೆಯುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮ್ಗೆ ಯಾವ್ದು ಓಕೆನೆ ಆಗಿಲ್ಲ. ನಮ್ಗೆ ಲಾಯರ್ ಪ್ರಮೋಷನ್ಸ್ ಓಕೆ ಅಂತ ಹೇಳಿದ್ರೆ, ಆ ಏಜೆನ್ಸಿ ಓಕೆ ಅಂತಂದ್ರೆ ಆ ಏಜೆನ್ಸಿ ನಂಬರ್ ನಾನು ಸೇವ್ ಮಾಡ್ಕೊಂತಿದ್ನೋ ಏನೋ. ಬಟ್ ನಮ್ಗೆ ಸುಮಾರು ಡೈಲಿ ಕಾಲ್ಸ್ ಬರ್ತಾನೆ ಇತ್ತು, ಯಾಕಂದ್ರೆ ಪೀಕ್ ಟೈಮ್ ಅಲ್ಲಿ ಇದ್ದೆ, ತುಂಬಾ ರನ್ನಿಂಗ್ ಅಲ್ಲಿ ಇತ್ತು ನನ್ನ ಹೆಸರು, ಪ್ಲಸ್ ತುಂಬಾ ಪ್ರಮೋಷನ್ಸ್ ಮಾಡ್ತಿದ್ರಿಂದ ನನ್ಗೆ ಈಗ ನನ್ನ ಮೊಬೈಲ್ ಅಲ್ಲಿ 6,000 ಕಾಂಟ್ಯಾಕ್ಟ್ಸ್ ಇದೆ. ಸೊ ಈಗ ಎಷ್ಟು ನಂಬರ್ ಅಂತ ಸೇವ್ ಮಾಡ್ಕೊಳ್ಳೋದು ಅಂದ್ರೆ ಓಕೆ ಆದ್ರೆ ಇಂಪಾರ್ಟೆಂಟ್ ಆದ್ರೆ ನಾವು ಸೇವ್ ಮಾಡ್ಕೊಂತೀವಿ. ಸೊ ಅಲ್ಲಿ ನಾವ್ ಏಜೆನ್ಸಿನ ಕಾಲ್ ಮಾಡ್ತಿದೀವಿ ಅಂತಂದ್ರು, ನಾನು ಏನು ಯಾವ್ದು ಏಜೆನ್ಸಿ ಅಂತ ಕೇಳಕ್ ಹೋಗ್ಲಿ, ಯಾಕಂದ್ರೆ ಫಸ್ಟ್ ಅವ್ರು ಏನ್ ಮಾತಾಡ್ತಾರೆ ಅದು ಓಕೆ ಆದ್ಮೇಲೆ ನಾವು ಅವ್ರ ಬಗ್ಗೆ ವಿಚಾರಿಸಿ ಅದಾದ್ಮೇಲೆ, ಯಾಕಂದ್ರೆ ಲಾಯರ್ ಅಂತ ಬಂದಾಗ ನನ್ಗೊಂದು ನಂಬಿಕೆ ಬಂತು, ಲಾಯರ್ ಅಂದ್ರೆ ಕಾನೂನು ಚೌಕಟ್ಟಲ್ಲೇ ಮಾತಾಡ್ತಾರೆ ಅಂತ. ಹಂಗಾಗಿ ನಾನು ಆ ನಂಬರ್ನು ಸೇವ್ ಮಾಡ್ಕೊಳ್ಳಿಲ್ಲ, ಮತ್ತೆ ಕಾಲು ಕೂಡ ಮಾಡಿಲ್ಲ. ಹಂಗಾಗಿ ಆ ಏಜೆನ್ಸಿ ಹೆಸರು ಅವ್ರೇನು ಹೇಳಿರ್ಲಿಲ್ಲ. ಏಜೆನ್ಸಿ ಹೆಸರು ಅದ್ ಏನು ಅಂತಾನು ನನಗೆ ಗೊತ್ತಿಲ್ಲ. ಅವ್ರೇನಾರು ಚಂದನ್ ಗೌಡ ಅವರು ಇನ್ ಕೇಸ್ ಏನಾರು ಓಕೆ ಅಂದು ಲಾಯರ್ ಏನಾರು ಬರೋದಾಗಿದ್ರೆ ಅವಾಗ ಏಜೆನ್ಸಿ ನಂಬರ್ ಇರೋದು, ಲಾಯರ್ ಯಾರು ಅಂತ ಗೊತ್ತಾಗೋದು, ಲಾಯರ್ ಹೆಸರು ಇರೋದು, ಅಕೌಂಟ್ ಟ್ರಾನ್ಸಾಕ್ಷನ್ ಆಗೋದು, ಅಮೌಂಟ್, ಅವಾಗ ಇನ್ ಕೇಸ್ ಅಕೌಂಟ್ ಇಂದನಾದ್ರೂ ಕಂಡು ಹಿಡಿಬಹುದಾಯ್ತು ಅವ್ರು ಯಾರು ಅಂತ, ಕರೆಕ್ಟ್ ಅಲ್ವಾ? ಇನ್ ಕೇಸ್ ಅವನಿದ್ರೆ ಸೊ ಆ ಡೀಲ್ ಅಂದ್ರೆ ಆ ಆಫರ್ನ ಆ ಇದು ಪ್ರಮೋಷನ್ ಆಕ್ಟಿವಿಟೀಸ್ ನ ನೀವು ಆ ಡೀಲ್ ನಿಮ್ಗೆ ಆಗದೆ ಇರೋ ಕಾರಣಕ್ಕೆ, ನೀವು ಒಪ್ಕೊಳ್ದೇ ಇರೋ ಕಾರಣಕ್ಕೆ ಅವ್ರ ನಂಬರ್ನ ನೀವು ಸೇವ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ರಿ. ಖಂಡಿತ. ಮತ್ತೆ 1 or 2 times ಅಂದ್ರೆ 3 times ಒಳಗಡೆ ಕಾಲು ಹೋಗೋದು ಬರೋದು ಬಂದಿದೆ. ಅಂದ್ರೆ ನನ್ನಿಂದ ಒಂದ್ಸತಿನೂ ಹೋಗಿಲ್ಲ, ಅವರಿಂದಾನೇ 2 ಸತಿ ಕಾಲ್ ಮಾಡಿದಾರೆ ಅಷ್ಟೇ ಬಿಟ್ರೆ. ಸೊ ನನ್ನಿಂದನೂ ಹೋಗಿಲ್ಲ, ಹಂಗಾಗಿ ನಾನು ನಂಬರು ಸೇವ್ ಮಾಡ್ಕೊಂಡಿಲ್ಲ. ಮತ್ತೆ ಅದು ಯಾವ ಏಜೆನ್ಸಿ ಅಂತಾನೂ ಗೊತ್ತಿಲ್ಲ. ಅಂದ್ರೆ ನೀವ್ ಹೇಳ್ತಿರೋದು ಅದೇ PR ಈ ಆಕ್ಟಿವಿಟೀಸ್ ಆಗಲ್ಲ ಅಂತಂದಾಗ ಆ ನಂಬರ್ನ ಸೇವ್ ಮಾಡ್ಕೊಂಡು ನಿಮ್ಗೇನು ಆಗ್ಬೇಕಾಗಿಲ್ಲ, ಏನು ಆಗ್ಬೇಕಾಗಿಲ್ಲ. ಯಾಕಂದ್ರೆ ಅದ್ ಮಾಡ್ಬೇಕು ಅಂತ ಇದ್ದಿದ್ರೆ ಅಥವಾ ಅವ್ರು ಮಾಡ್ತಾರೆ ಅಂತ ಓಕೆ ಆಗಿದ್ರೆ ನಾನು ನಂಬರ್ ಸೇವ್ ಮಾಡ್ಕೊಂಡು ಮುಂದುವರಿತಿದ್ದೆ. ಅವಾಗ ನನ್ಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಗೊತ್ತಾಗಲ್ಲ. ಮತ್ತೆ ನೆನಪಿಸ್ಕೊಳಕ್ಕೂ 4 ವರ್ಷದ ಹಿಂದ್ಗಡೆದು, ಅಲ್ಲಿಗೆ ನನ್ 3-4 ಫೋನ್ ಚೇಂಜ್ ಆಗಿದೆ. ಅಲ್ಲ, ಇದನ್ನ ಅಟ್ಲೀಸ್ಟ್ ಈಗ ರೀಸೆಂಟ್ ಆಗಿ ಒಂದು ಕಾಲ್ ರೆಕಾರ್ಡ್ ಅಲ್ಲಿ ಚಂದನ್ ಗೌಡ್ರು ನಿಮಗೆ ಫೋನ್ ಮಾಡಿದ್ರು, ಆ ಟೈಮ್ ನಲ್ಲಿ ಆದ್ರೂ ಅವ್ರಿಗೆ ಇದನ್ನೆಲ್ಲ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನೀವು? ಇಲ್ಲ, ಅವರು ನೀವು ಆ ಕಾಲ್ ರೆಕಾರ್ಡ್ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ಅಲ್ಲೂ ಕೂಡ ನಿಮ್ಮ ಹತ್ರ ಮಾತಾಡ್ದಂಗೆ ಅವ್ರಿಗೆ ವಿತೌಟ್ ಪೇಷನ್ಸ್ ನಾನು ಏನ್ ಕೇಳ್ತಿದೀನೋ ಅದಕ್ಕೆ ಎಷ್ಟೊಂದು ಆನ್ಸರೇ ಮಾಡಿಲ್ಲ ಅದರಲ್ಲಿ, ಹಂಗೆ ಮಾತಾಡಿದ್ರೆ. ಹಂಗಿದ್ದಾಗ ನಾನ್ ಯಾರೇ ವ್ಯಕ್ತಿ ಈಗ ನಿಮ್ಗೆ ಗೌರವ ಕೊಟ್ಟು ಅಥವಾ ನೀವು ಮಾತಾಡೋದನ್ನ ನಾನು ಕೇಳಿಸ್ಕೊಂತೀನಿ ಅಂತ ಅಂದ್ರೆ, ಕೇಳಿಸ್ಕೊಂತಿದೀನಿ ಅಂತಂದ್ರೆ ನೀವ್ ಮಾತಾಡಕ್ ಇಷ್ಟ ಪಡ್ತೀರಾ. ನೀವು ನಿಮಗ್ ನನ್ ಮಾತು ಅರ್ಥ ಆಗ್ತಿದೆ ಅಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡಕ್ ಇಷ್ಟ ಪಡ್ತೀನಿ. ನಿಮ್ಗೆ ಅರ್ಥನೇ ಆಗ್ತಿಲ್ಲ, ನಿಮ್ಗೆ ಏನ್ ಬೇಕೋ ಅದನ್ನ ನೀವ್ ಹೇಳ್ತಿದೀರಾ, ನನ್ ಮಾತೇನು ಕೇಳಿಸ್ಕೊಂತಿಲ್ಲ ಅಂದಾಗ ಏನ್ ಪ್ರಯೋಜನ ಹೇಳಿ ಕನ್ವೆ ಮಾಡಿ. ಮತ್ ಜನಕ್ ಗೊತ್ತು, ಆ ವಿಡಿಯೋ ನೋಡಿದವ್ರು ಎಲ್ಲರಿಗೂ ಗೊತ್ತು ನಂದೇನಾದ್ರು ತಪ್ಪಿದ್ಯಾ ಇಲ್ವಾ ಅಂತ. ಕರೆಕ್ಟ್ ಅಲ್ಲ? ಈಗ ತಪ್ಪು ಮಾಡಿದ್ರೆ ನೀವು ಕ್ಲಾರಿಫಿಕೇಶನ್ ಕೊಟ್ಕೋಬೇಕು, ಏನು ಮತ್ತೆ ಬಂದು ಅದು ಕ್ಲಾರಿಟಿ ಇದ್ ಮಾಡ್ಬೇಕು, ಅದೆಲ್ಲ ಇರುತ್ತೆ. ಮಾಡ್ದೆ ಹೋದ್ರೆ ಅಲ್ಲಿ ಏನು ಇಲ್ದೆ ಹೋದ್ರೆ ಸುಮ್ನೆ ಏನಕ್ ಬಂದ್ ಮತ್ತೆ ಮೀಡಿಯಾ ಮುಂದೆ ಕುತ್ಕೊಂಡು ಹೇಳ್ಬೇಕು ಅನ್ನೋ ಇದ್ರಲ್ಲಿ ನಾನು ಯಾವ್ದೇ ರೀತಿ ತಲೆ ಕೆಡಿಸ್ತೀನಿ. ಅಂದ್ರೆ ಸೇಮ್ ಆಸ್ ಇಟ್ ಈಸ್ ನೀವು ಒಂದು 4 ವರ್ಷದ ಹಿಂದೆ ಈ ಸೌಜನ್ಯ ವಿಚಾರವಾಗಿ, ಈ ಲಾಯರ್ನ ವಿಚಾರವಾಗಿ ಫೋನ್ ಮಾಡಿ ಮಾತನಾಡುವಾಗ ಚಂದನ್ ಗೌಡ್ರು ಹೆಂಗೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿಲ್ವೋ, ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಾದ್ರೂ ಕೂಡ ತಾಳ್ಮೆಯಿಂದ ಕೇಳಿಸ್ಕೊಂಡಿಲ್ಲ. ಖಂಡಿತ. ಮತ್ತೆ ಅದನ್ನ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ಓದಿ, ನೀವು ತಾಳ್ಮೆಯಿಂದ ಮಾತಾಡಿ ಅವ್ರದ್ದು ಕೇಳಿಸ್ಕೊಳ್ಳಿ ಅಂತಾನೆ ಕಮೆಂಟ್ಸ್ ಬಂದಿದೆ. ಅಂದ್ರೆ
ಓದಿದ್ರೆ. ಓಕೆ 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 ಅಂದ್ರೆ ಓವರ್ ಆಲ್ ಇದನ್ನ ಕೇಳಿಸ್ಕೊಂಡಾಗ, ಇದನ್ನ ನೀವ್ ಹೇಳೋದನ್ನ ಕೇಳಿಸ್ಕೊಂಡಾಗ ಎಗೇನ್ ನನಗನ್ಸೋದು ಸೇಮ್. ಅಂದ್ರೆ ನಾನು ಚಂದನ್ ಗೌಡ್ರ ಜೊತೆಗೆ ಒಂದಷ್ಟು ಸಲ ಫೋನಲ್ಲಿ ಮಾತಾಡಿದೀನಿ. ಅವ್ರು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಇದೆ. ಅಂದ್ರೆ ನಾವ್ ಈ ಕಡೆಯಿಂದ ಮಾತಾಡ್ತಿದ್ದಾರೆ ಅಂತಂದ್ರೆ ಏನ್ ಮಾತಾಡ್ತಿದ್ದಾರೆ, ಏನ್ ಹೇಳ್ತಾ ಇದಾರೆ ಅಂತ ಫಸ್ಟ್ ಕೇಳಿಸ್ಕೊಳ್ಳಲ್ಲ. ಕೇಳಿಸ್ಕೊಂಡ್ರೆ ಅದಕ್ಕೆ ಅವ್ರು ಸರಿಯಾದ ಉತ್ತರ ಕೊಡೋದ್ ಬಿಟ್ಬಿಟ್ಟು ಅವ್ರು ಏನ್ ಬೇಕು ಅದನ್ನ ಮಾತ್ರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನನಗೂ ಕೂಡ ಅನುಭವ ಆಗಿದೆ. ಹಂಗಾಗಿ ನಾನು ನಿಮ್ಮ ಮಾತನ್ನ ನಾನು ಅಗ್ರಿ ಮಾಡ್ತೀನಿ. ಮತ್ತೆ ಆಡಿಯೋದಲ್ಲೂ ನಾನು ಹೇಳಿದೀನಿ, ಕ್ಲಾರಿಫಿಕೇಶನ್ ಕೊಡೋಕೆ ಬಂದು ಫಸ್ಟ್ ನಮ್ಮ ಕೇಳಿಸ್ಕೊಳ್ಳಿ, ನೀವು ಕ್ವಶನ್ ಆದ್ಮೇಲೆ ನನ್ಗೆ ಆನ್ಸರ್ ಮಾಡಕ್ ಟೈಮ್ ಕೊಡಿ, ಆಮೇಲೆ ಇನ್ನೊಂದು ಕ್ವಶನ್ ಮಾಡಿ ಅದಕ್ಕೂ ಆನ್ಸರ್ ಮಾಡ್ತೀನಿ ಅಂತ ಆಡಿಯೋದಲ್ಲೂ ಹೇಳಿದೀನಿ ನಾನು. ಓಕೆ 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 ಅಂದ್ರೆ ಒಟ್ಟಲ್ಲಿ ಒಂದಂತೂ ಕ್ಲಿಯರ್ ಆಯ್ತು. ಒಂದು ಆಫರ್ ಬಂದಿದ್ದು ನಿಜ, ಆದ್ರೆ ಆಫರ್ ಅನ್ನ ಚಂದನ್ ಗೌಡ್ರು ಏನಂತ ಅನ್ಕೊಂಡಿದ್ರಲ್ಲ ಅದು ತಪ್ಪು. 100% ಮಿಸ್ಕಮ್ಯುನಿಕೇಶನ್. ಮತ್ತೆ ಆಫರ್ ಅಂದ್ರೆ ಅದು ಲಾಯರ್ದು ಅಷ್ಟೇ, ಅದು ಪರವಿರೋಧ ಇರ್ಲಿಲ್ಲ. ಅಲ್ಲ ಅಂದ್ರೆ ನಾನು ಆಫರ್ ಅಂದ್ರೆ ಏನು ಕೇಳ್ತಾ ಇದೀನಿ ಅಂತಂದ್ರೆ ಒಬ್ಬ PR ಕಡೆಯಿಂದ ಒಬ್ಬ ಯೂಟ್ಯೂಬರ್ಗೆ ಹೋಗೋದು. ಪರ ವಿರೋಧಕ್ಕೆ ಆಫರ್ ಬಂದಿತ್ತು ಅಂತ, ಯಾಕಂದ್ರೆ ಪರ ವಿರೋಧ ಇರ್ಲಿಲ್ಲ, ಅದನ್ನು ಕರೆಕ್ಟ್ ಕ್ಲಾರಿಫಿಕೇಶನ್ ಆಗ್ಬಿಡ್ಲಿ ಅಂತ. ಓಕೆ ಓಕೆ ಅದೇ 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 ನಾನು ಆಫರ್ ಅಂತ ಏನು ಕೇಳಿದೆ ಅಂತಂದ್ರೆ ಒಬ್ಬ PR ಕಡೆಯಿಂದ ಒಬ್ಬ ಯೂಟ್ಯೂಬರ್ಗೆ ಏನೇ ಫೋನ್ ಹೋಗುತ್ತೆ ಅಂತಂದ್ರು ಯಾವುದೋ ಒಂದು ಆಫರ್ಸ್ ಸಲುವಾಗಿ ಹೋಗುತ್ತೆ, ಅದೇನಾದ್ರೂ ಆಗಿರ್ಬೋದು. ಅಂದ್ರೆ ಯಾಕೆ ಅಂತಂದ್ರೆ PR ಕಡೆಯಿಂದ ಬರ್ತಾ ಇದೆ ಅಂದ್ರೆ ಯಾರು ಕೂಡ ಫ್ರೀ ಆಗಿ ಮಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು PR ಗಳು ಏನ್ ಮಾಡ್ತೀರಿ, ಫೋನ್ ಮಾಡಿದಾಗ ಇಂತಿಂತದ್ದಂತಿದೆ, ಇಂತಿಂತದ್ದು ಕೊಡ್ತಾರಂತೆ, ಕನ್ವೀನಿಯನ್ಸ್ ಕೊಡ್ತಾರಂತೆ, ಅಥವಾ ಪ್ರಮೋಷನ್ ಇಷ್ಟು ದುಡ್ಡು ಕೊಡ್ತಾರಂತೆ, ನೀವು ಇಷ್ಟ ಇದ್ರೆ ಮಾಡ್ಬೋದು ಅನ್ನೋದನ್ನ ನೀವು ಎಲ್ಲ ಯೂಟ್ಯೂಬರ್ಗಳಾದ್ರೂ ಆಯ್ತು, ಚಾನಲ್ಗಳಾದ್ರೂ ಆಯ್ತು, ಅವ್ರ ಮುಂದೆ ನೀವು ಇಡೋದು ಹಿಂಗೆ ಹೇಳ್ತೀವಿ. ಪ್ಲಸ್ ಪರ ವಿರೋಧಕ್ಕೆ ಆದ್ರೆ ನಾವು ಕಾಲೇ ಮಾಡ್ತಿರ್ಲಿಲ್ಲ. ಓಕೆ 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 ಇಲ್ಲ ಇದ್ರು ಪರ ಮಾಡು, ಇದ್ರ ವಿರುದ್ಧ ಮಾಡು ಅಂದ್ರೆ ನಮ್ಗೆ ಇದು ಈ ತರ ವರ್ಕ್ ನಾನ್ ಮಾಡಲ್ಲ ಅಂತ ಹೇಳಿ ಕಟ್ ಮಾಡ್ತಿದ್ವಿ. ಸೊ ಆರ್ಯನ್ ಓವರ್ ಆಲ್ ಪರವಾಗಿಯೂ ಹೇಳಿಲ್ಲ, ಪರವಾಗಿ ಮಾಡು ಅಂತಾನೂ ಹೇಳಿಲ್ಲ, ವಿರೋಧವಾಗಿ ಮಾಡು ಅಂತಾನೂ ಹೇಳಿಲ್ಲ. ಚಂದನ್ ಗೌಡ್ರು ಏನು ಕೇಳಿಸ್ಕೊಳ್ಳೋದ್ರಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. 100% ಓಕೆ 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 ಅದೇ. ಸೊ ಇದರಿಂದ ಒಂದಂತೂ ಕ್ಲಿಯರ್ ಆಯ್ತು. ನಾನು ನನ್ನ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಚಂದನ್ ಗೌಡ್ರಿಗೆ ಫೋನ್ ಬಂದಿದ್ ನಿಜ. ಚಂದನ್ ಗೌಡ್ರಿಗೆ ಸೌಜನ್ಯ ಕೇಸ್ನ ಪರವಾಗಿ ಅಂದ್ರೆ ಲೀಗಲ್ ಆಸ್ಪೆಕ್ಟ್ಸ್ ಅಲ್ಲಿ ಏನೆಲ್ಲ ಮಾಡ್ಬೋದು, ಏನೆಲ್ಲ ಆಗಬೇಕು, ಏನೆಲ್ಲ ಆದ್ರೆ ಸೌಜನ್ಯಾಳಿಗೆ ನ್ಯಾಯ ಸಿಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಬ್ಬ ಲಾಯರ್ ಆರ್ಯನ್ಗೆ ಅಂದ್ರೆ ಒಂದು ಏಜೆನ್ಸಿ ಕಡೆಯಿಂದ ಆರ್ಯನ್ಗೆ ಫೋನ್ ಮಾಡಿಸಿರ್ತಾರೆ. ಆ ಆರ್ಯನ್ ಆ ಪ್ರಮೋಷನ್ ಅಥವಾ ಆ ಲಾಯರ್ ಇಂಟರ್ವ್ಯೂಗಳನ್ನ ಮಾಡಿಕೊಡೋದಕ್ಕೆ ಒಂದಷ್ಟು ಯೂಟ್ಯೂಬರ್ಸ್ಗಳಿಗೆ ಫೋನ್ ಮಾಡುವಂತಹ ಅವಶ್ಯಕತೆ ಎದುರಾಗುತ್ತೆ. ಆ ಟೈಮಲ್ಲಿ ಚಂದನ್ ಗೌಡಗೆ ಫಸ್ಟ್ ಕಾಲ್ ಹೋಗುತ್ತೆ. ಚಂದನ್ ಗೌಡ ಅದನ್ನ ಕೇಳಿಸ್ಕೊಳ್ದಾನೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕೂಗಾಡ್ಕೊಂಡೆ ಕಾಲ್ ಕಟ್ ಮಾಡಿದ್ರೆ ಬ್ರದರ್, ಅಥವಾ ನಾರ್ಮಲ್ ಗೆ ಕಾಲ್ ಕಟ್ ಮಾಡಿದ್ರೆ? ಓಕೆ ಓಕೆ ಕೂಗಾಡ್ಕೊಂಡು ಅವರು ಕಾಲ್ ಕಟ್ ಮಾಡ್ತಾರೆ. ಕಾಲ್ ಕಟ್ ಮಾಡಿದ್ಮೇಲೆ ಈ ಯಾವುದೇ ಆರ್ಯನ್ ಅಂತಲ್ಲ, ಯಾವುದೇ ವ್ಯಕ್ತಿ ಆದ್ರೂ ಸಹ ಅವರಿಗೆ ಮತ್ತೆ ಕಾಲ್ ಮಾಡೋದಕ್ಕೆ ಹೋಗಲ್ಲ. ಅದನ್ನೇ ಆರ್ಯನ್ ಅವರು ಕೂಡ ಮಾಡಿದ್ದಾರೆ. ಆದ್ರೆ ಆರ್ಯನ್ ಅವರು ಕ್ಲಾರಿಫೈ ಮಾಡ್ತಾ ಇರೋದು, ಹೌದು ನಾನು ಕಾಲ್ ಮಾಡಿದ್ದು ನಿಜ, ಈ ರೀತಿಯ ಒಂದು ಆಫರ್ ಕೊಟ್ಟಿದ್ದು ನಿಜ, ಆದ್ರೆ ಆ ಆಫರ್ ಸೌಜನ್ಯ ಪರವಾಗೂ ಇರಲಿಲ್ಲ, ಸೌಜನ್ಯ ವಿರುದ್ಧವಾಗೂ ಇರಲಿಲ್ಲ. ಜೊತೆಗೆ ಚಂದನ್ ಗೌಡ್ರು ವಿಡಿಯೋದಲ್ಲಿ ಹೇಳ್ದಂಗೆ ಇನ್ಯಾರದ್ದೋ ವಿರುದ್ಧವಾಗಿ ಏನೋ ಬೇಕಾಗಿತ್ತು ಅನ್ನೋದೇನಿತ್ತು ಅದು ಕೂಡ ಸುಳ್ಳು. ಇನ್ಯಾರದ್ದೇ ವಿರುದ್ಧವಾಗಿ ಮಾತನಾಡು ಅಥವಾ ಯಾರದ್ದೇ ಪರವಾಗಿ ಮಾತನಾಡು ಅಂತ ಆರ್ಯನ್ ಹೇಳಿಲ್ಲ, ಹೌದಲ್ವಾ? ಎಸ್ ಎಸ್ ಇದು ಕಂಪ್ಲೀಟ್ಲಿ ಮಿಸ್ಕಮ್ಯುನಿಕೇಶನ್ ಇಂದ ಆಗಿರುವ ಒಂದೇನಂತಾರೆ ಒಂದು ಅಪಾರ್ಥ ಅಥವಾ ದೊಡ್ಡ ದೊಡ್ಡ ರಾಧಾಂತ ಅಂತ ಹೇಳ್ಬೋದು. ಇಲ್ಲಿ ಅವತ್ತು ಚಂದನ್ ಗೌಡ್ರು ಏನಾದ್ರು ಕೇಳಿಸ್ಕೊಂಡು ಓಕೆ ಲಾಯರ್ ಅಲ್ವಾ, ಸರಿ ಆ ಲಾಯರ್ ನಂಬರ್ ಕೊಡಿ, ನಾನು ಇಂಟರ್ವ್ಯೂನ ಮಾಡ್ತೀನಿ ಅಂತ ಏನಾದ್ರು ಹೇಳಿದಿದ್ರೆ ಮೋಸ್ಟ್ಲಿ ಆ ಲಾಯರ್ ಯಾರು ಅಂತ ಚಂದನ್ ಗೌಡ್ರಿಗೆ ಗೊತ್ತಾಗ್ತಿತ್ತು ಮೋಸ್ಟ್ಲಿ, ಅಲ್ವಾ? 100% ಗೊತ್ತಾಗ್ತಿತ್ತು. ಇನ್ ಕೇಸ್ ಅವ್ರಿಗೆ ಆತರ ಇದ್ದಿದ್ರೆ ಅವತ್ತೇ ಆ ಲಾಯರ್ ನ ಕರ್ಸಿ ಇಂಟರ್ವ್ಯೂ ಮಾಡ್ಕೋ ಮೂಲಕ ಅವ್ರನ್ನೇ ಕೇಳ್ಬೋದಿತ್ತು, ಯಾಕೆ ನೀವು ದುಡ್ಡು ನನ್ನನ್ನು ಕೇಳ್ತಿದಾರಲ್ಲ ಲಾಯರ್ಗೆ ಕ್ವಶನ್ ಮಾಡ್ಬೋದಿತ್ತು, ನೀವ್ ಯಾಕೆ ದುಡ್ಡು ಕೊಟ್ಟು ವಿಡಿಯೋ ಮಾಡಿಸ್ಕೊಂತಿದ್ದೀರಾ ಅಂತ. ಅದೇ ಡೈರೆಕ್ಟ್ ಆಗಿ ಅವ್ರನ್ನೇ ಹಂಗೇನಾದ್ರು ಯಾರ್ದು ಪರವಾಗಿ ವಿರುದ್ಧವಾಗಿ ಏನಾದ್ರು ಇದ್ದಿದ್ರೆ ಚಂದನ್ ಗೌಡ್ರು ಡೈರೆಕ್ಟ್ ಆಗಿ ಇಂಟರ್ವ್ಯೂ ಮಾಡೋದ್ರ ಮೂಲಕ ಎಕ್ಸ್ಪೋಸೇ ಮಾಡ್ಬಿಡಬಹುದಾಗಿತ್ತು. 100% ಮಾಡ್ಬೋದಾಗಿತ್ತು. ಅವ್ರಿಗೆ ಆ ಚಾನ್ಸ್ ಇತ್ತು. ಅವತ್ತೇನಾರು ನನ್ನ ಮಾತುಗಳನ್ನ ಅವರು ಕ್ಲೀನ್ ಆಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ನನ್ನ ಮಾತುಗಳನ್ನ ಅವ್ರ ಎಕ್ಸ್ಪೋಸ್ ಮಾಡಿ ಇನ್ನೂ ಚೆನ್ನಾಗಿ ಆಗೋದದು. ಓಕೆ 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 ಆ ಕೆಲಸ ಮಾಡ್ದಲೇನೆ ಅರ್ಧಂಬರ್ಧ ಕೇಳಿಸ್ಕೊಂಡು ಕೂಗಾಡ್ಕೊಂಡು ಕಾಲ್ ಕಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ. ಎಸ್ ಎಸ್ ಥ್ಯಾಂಕ್ ಯು. ಈಗ ಅವ್ರಿಗೆ ಯಾರೋ ದುಡ್ಡು ಕೊಟ್ಟು ವಿಡಿಯೋ ಮಾಡಿಸ್ತಾರೆ ಅಂತ ಅವ್ರ ಮೇಲೆ ಆಪಾದನೆ ಬಂದಿದ್ದಕ್ಕೆ ಅವತ್ತು ಹಿಂಗ್ ಯಾರೋ ನನಗೆ ಆಫರ್ ಮಾಡಿದ್ರು ಅನ್ನೋದು ಹೇಳಿದ್ದೆ ಅಂತ ಆ ಕ್ಲಾರಿಟಿಗೋಸ್ಕರ ಮೊನ್ನೆ ಕಾಲ್ ಮಾಡಿ ಮತ್ತೆ ಕ್ಲಾರಿಟಿ ತಗೊಂಡಿರೋದಷ್ಟೇ. ಇಲ್ಲದಿದ್ರೆ ಬರ್ತಾನೆ ಇರ್ಲಿಲ್ಲ. ಕರೆಕ್ಟ್ ಅಲ್ವಾ? ಹೌದೌದು, ಅವ್ರ ಮೇಲೆ ಆರೋಪ ಬಂದಿದೆ ಅನ್ನೋ ಕಾರಣಕ್ಕೆ ಅಂತ ಆ ಕ್ಲಾರಿಟಿ
ಕ್ಲಾರಿಟಿಗೋಸ್ಕರ ನನ್ನನ್ನ ಅವತ್ತು ಇವ್ರು ಕಾಲ್ ಮಾಡಿದ್ರು ಅಂತ ಹೇಳಿ ಅದೊಂದು ವಿಡಿಯೋ ಮಾಡಿದ್ರು, ಈಗ ಮತ್ತೆ ಕ್ಲಾರಿಟಿಗೆ ಒಂದು ವಿಡಿಯೋ ಮಾಡಿದ್ದಾರೆ. ಅದೇ ಅಂದ್ರೆ ಅವ್ರ ಮೇಲೆ ಆರೋಪ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅಂತ ನೀವ್ ಹೇಳ್ತಿರೋದು. ಓಕೆ ಓಕೆ ಓಕೆ, ಎಸ್ ಬ್ರದರ್, ಥ್ಯಾಂಕ್ ಯು. ತುಂಬಾ ವಿಚಾರಗಳಿಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ರಿ. ಇನ್ನ ಇದನ್ನ ನನ್ನ ಆಡಿಯನ್ಸ್ ಕೂಡ ಕೇಳಿಸ್ಕೊಂತಿರ್ತಾರೆ. ಅವರಿಗೆ ನೀವು ಅಂದ್ರೆ ನಿಮ್ಮ ಮೇಲೆ ಒಂದಷ್ಟು ಜನಕ್ಕೆ ಡೌಟ್ ಇದೆ, ಒಂದಷ್ಟು ಜನಕ್ಕೆ ಅಂದ್ರೆ ಸಾಕಷ್ಟು ಈ ವಿಚಾರದಲ್ಲಿ ಗೊಂದಲಗಳಿದೆ, ಅವ್ರಿಗೆ ಏನಾದ್ರು ಹೇಳೋದಾದ್ರೆ ಒಂದೆರಡು ಮಾತಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ನಾನು ಧರ್ಮಸ್ಥಳ ವಿರೋಧ ಅಥವಾ ಪರ ಅಥವಾ ಸೌಜನ್ಯ ಪರ ಅಥವಾ ವಿರೋಧವಾಗಿ ಯಾವುದೇ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಿಲ್ಲ. ಪ್ಲಸ್ ನನಗೆ ಆ ತರದ ಆಫರು ಬಂದಿರಲಿಲ್ಲ. ನನಗೆ ಕೇಸ್ಗೆ ಸಂಬಂಧಪಟ್ಟಂತೆ ಲಾಯರ್ ಒಬ್ರು ಇಂಟರ್ವ್ಯೂ ಬರ್ತಾರೆ ಅನ್ನೋದು ಮಾತ್ರ ಬಂದಿತ್ತು. ಲಾಯರ್ ಅಂತಂದ್ರೆ ಕಾನೂನು ಚೌಕಟ್ಟೊಳಗಡೆ ಏನಿದೆ ಅದನ್ನ ಲೀಗಲ್ ಆಸ್ಪೆಕ್ಟ್ಸ್ ಮಾತಾಡ್ತಾರೆ ಅನ್ನೋದು ಏನಿತ್ತು ಅದು ಮಾತ್ರ ನಾನು ಅದನ್ನ ತಿಳ್ಕೊಂಡು ಅದನ್ನ ಚಂದನ್ ಗೌಡ್ರಿಗೆ ಹೇಳಿದ್ದೆ. ಬಟ್ ಅವ್ರು ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು ಈ ತರ ತಿರಸ್ಕರಿಸಿದ್ರು. ಅವಾಗ ಅವ್ರು ಬೇರೆ ರೀತಿ ಮಿಸ್ಕಮ್ಯುನಿಕೇಶನ್ ಆಗಿ ಅಪಾರ್ಥ ಮಾಡ್ಕೊಂಡ್ರು. ಪ್ಲಸ್ ನಾನು ಇವ್ರಿಗೆ ಯಾವ್ದೇ ರೀತಿ ಕಾಲ್ ಮಾಡಿಲ್ಲ. ಅವ್ರು ಕಾಲ್ ಮಾಡಿದಾಗ ಹೇಳ್ದೆ ಹಿಂಗೆ ಅವ್ರು ಯಾಕೋ ಮಾಡ್ತಾ ಇಲ್ಲ, ಮಿಸ್ಕಮ್ಯುನಿಕೇಶನ್ ಆಯ್ತು, ನನಗೆ ಬೇರೆ ಕೆಲಸ ಇದೆ ಅಂತ. ಸೊ ಅಲ್ಲಿ ಕ್ಲಿಯರ್ ಆಯ್ತು. ನಾನು ಅವ್ರಿಗೆ ಕಾಲ್ ಮಾಡಿಲ್ಲ, ಅವರು ನನಗೆ ಕಾಲ್ ಮಾಡಿಲ್ಲ. ಏಜೆನ್ಸಿ ಅವರು ಮತ್ತೆ ಮಾಡಕ್ ಹೋಗಿಲ್ಲ, ನಾನು ಅವ್ರಿಗೆ ಮಾಡಕ್ ಹೋಗಿಲ್ಲ. ಇಷ್ಟೇ. ಇಲ್ಲಿ ಜನರಿಗೆ ಅಂದ್ರೆ ಪದೇ ಪದೇ ಅರ್ಥ ಮಾಡಿಸುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ, ಮಿಸ್ಕಮ್ಯುನಿಕೇಶನ್ ಇಲ್ಲ ಅಂತ. ಸೊ ಅದನ್ನ ಅವ್ರಿಗೆ ಬಿಡ್ತೀನಿ, ಯಾಕಂದ್ರೆ ನಾನು ಏನು ತಪ್ಪು ಮಾಡಿಲ್ಲ. ಕೇಸ್ ಯಾವ್ದೇ ರೀತಿ ಲೀಗಲ್ ಆಗಿ ಬಂದ್ರು ನಾನು ಎದುರಿಸಕ್ಕೆ ಧೈರ್ಯವಾಗಿ ಫೇಸ್ ಮಾಡ್ತೀನಿ. ಯಾಕಂದ್ರೆ ನಾನು ತಪ್ಪು ಮಾಡಿದ್ರೆ ಎದುರ್ಕೋಬೇಕು, ತಪ್ಪು ಮಾಡಿಲ್ಲ ಅಂದಾಗ ಏನಕ್ಕೆ ಎದುರ್ಕೋಬೇಕು? ಅಂದ್ರೆ ಒಂದ್ ಚಿಕ್ಕದಾಗಿ ಹೇಳ್ಬಿಡ್ತೀರಾ, ಒಂದು PR ಕೆಲಸ ಅಂದ್ರೆ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. PR ಕೆಲಸ ಅಂದ್ರೆ ಹೆಂಗಿರುತ್ತೆ, ನಿಮ್ ಕೆಲಸ ಏನು? ಈಗ ಯಾವ್ದೇ ಒಂದು ಬ್ರ್ಯಾಂಡ್ ಪ್ರಮೋಷನ್ಸ್ ಆಗ್ಲಿ ಅಥವಾ ಒಂದು ಸಿನಿಮಾ ಪ್ರಮೋಷನ್ಸ್ ಆಗ್ಲಿ, ಯಾವ್ದೇ ರೀತಿ ಒಂದು ಅಂಗಡಿ ಪ್ರಮೋಟ್ ಮಾಡೋದಾಗಿರ್ಬೋದು ಅಥವಾ ಯಾವ್ದೇ ಒಂದು ಅವರ ವ್ಯಾಪಾರ ವಹಿವಾಟು ಅಥವಾ ಏನೇ ಯಾವ್ದೇ ಒಂದನ್ನ ಪ್ರಮೋಷನ್ ಮಾಡ್ಬೇಕು ಅಂತಂದ್ರೆ PR ಬೇಕಾಗ್ತಾರೆ. PR ಕೆಲಸ ಏನು ಅಂತಂದ್ರೆ ನಮ್ಮ ಹತ್ರ ಸುಮಾರು ಯೂಟ್ಯೂಬ್ ಚಾನಲ್ಸ್, ದೊಡ್ಡ ದೊಡ್ಡ ಮೀಡಿಯಾ ಚಾನಲ್ಸ್, ಕ್ರಿಯೇಟರ್ಸ್, ಡಿಜಿಟಲ್ ಕ್ರಿಯೇಟರ್ಸ್, ಇನ್ಫ್ಲೂಯೆನ್ಸರ್ಸ್ ಎಲ್ಲರೂ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ನಾವೇನ್ ಮಾಡ್ತೀವಿ, ಅವ್ರಿಗೊಂದು ಲಿಸ್ಟ್ ಅನ್ನ ಕೊಡ್ತೀವಿ ಅಥವಾ ಅವರೇ ಒಂದಷ್ಟು ಚಾನಲ್ಸ್ ನನ್ಗೆ ನಮ್ಮ ವ್ಯಾಪಾರ ವಹಿವಾಟನ್ನ ಅಥವಾ ನಮ್ಮ ಒಂದು ಸಿನಿಮಾನ ಈ ಚಾನಲ್ಸ್ ಅಲ್ಲಿ ಪ್ರಮೋಷನ್ ಮಾಡಿಸಿದ್ರೆ ನಮಗೆ ಹೆಲ್ಪ್ ಆಗುತ್ತೆ, ಆಡಿಯನ್ಸ್ ಬೇಗ ರೀಚ್ ಆಗ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಅವರು ಒಂದಷ್ಟು ಲಿಸ್ಟ್ ಅನ್ನ ಮಾಡ್ಕೊಂತಾರೆ. ಅಥವಾ ನಾವೇ ಅವ್ರಿಗೆ ಲಿಸ್ಟ್ ಕೊಡ್ತೀವಿ, ಇದ್ರಲ್ಲಿ ಮಾಡ್ಸಿದ್ರೆ ನಿಮ್ಗೆ ಚೆನ್ನಾಗಿ ಆಗ್ಬೋದು ಅಥವಾ ನಮ್ಮ ಹತ್ರ ಟೋಟಲ್ ಲಿಸ್ಟ್ ಇದೆ, ನೀವು ಸೆಲೆಕ್ಟ್ ಮಾಡಿ ಅಂತ. ಸೊ ಅದ್ ಸೆಲೆಕ್ಷನ್ ಮಾಡಾದ್ಮೇಲೆ ಏನ್ ಕಂಟೆಂಟ್ ನಮ್ಗೆ ಈ ತರ ಪ್ರಮೋಷನ್ಸ್, ಈಗ ಯಾವ್ದೇ ಒಂದು ಸಿನಿಮಾ ಆಗ್ಲಿ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ಗೆ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಂತಾರೆ. ಫಸ್ಟ್ ಟೀಸರ್, ಟ್ರೇಲರ್ ಬರ್ಬೇಕು ಅಥವಾ ಒಂದು ಪೋಸ್ಟರ್ ರಿಲೀಸ್ ಮಾಡ್ಬೇಕು ಅಥವಾ ಇಂಟರ್ವ್ಯೂಸ್ ಮಾಡ್ಬೇಕು, ಪ್ರೆಸ್ ಮೀಟ್ ಮಾಡ್ಬೇಕು, ಈ ತರ ಇದೇ ತರ ಇದ್ದಾಗ ನಾವು ಎಲ್ಲಾ ಸಂಬಂಧಪಟ್ಟ ಅವ್ರ ಏನ್ ಸೆಲೆಕ್ಷನ್ ಮಾಡಿರ್ತಾರೆ ಆ ಯೂಟ್ಯೂಬರ್ಸ್ಗೆ ಅಥವಾ ಕ್ರಿಯೇಟರ್ಸ್ಗೆ ನಾವು ಕಾಲ್ ಅನ್ನ ಮಾಡಿ ಅರೇಂಜ್ ಮಾಡಿ ಆ ಡೇಟಿಗೆ ಅವ್ರನ್ನ ಕರ್ಸಿ ಅಲ್ಲಿ ಇಂಟರ್ವ್ಯೂ ಮಾಡಿಸಿ ಕಳ್ಸೋ ವ್ಯವಸ್ಥೆ ಏನಿರುತ್ತೆ ಅದಷ್ಟು ನಾವು ಹ್ಯಾಂಡಲ್ ಮಾಡ್ತೀವಿ. PR ಆಗಿ ಇದನ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ. ಅಂದ್ರೆ ಒಂದ್ ಬ್ರಾಂಡ್ ಹೆಂಗೆ ಪ್ರಮೋಷನ್ ಆದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರೆಲ್ಲ ಐಡಿಯಾಸ್ ಮಾಡೋದ್ರಿಂದ ಹಿಡಿದು ಅದನ್ನ ಕಂಪ್ಲೀಟ್ ಜನರಿಗೆ ತಲುಪಿಸೋ ಲಾಸ್ಟ್ ಕೆಲಸದವರೆಗೂ ನಾವು ಅವ್ರ ಜೊತೆಯಾಗಿ ಬ್ರಾಂಡ್ ಜೊತೆ ಮತ್ತೆ ಕ್ರಿಯೇಟರ್ಸ್ ಮಧ್ಯದಲ್ಲಿ ನಿಂತು ಆ ಕೆಲಸನ ಮಾಡಿಸ್ಕೊಳ್ಳೋದೇ PR ಕೆಲಸ. ಎಸ್, ಒಂದು ಬ್ರಾಂಡ್ ಜೊತೆಗೆ ಒಂದು ಮಾಧ್ಯಮ, ಈ ಎರಡರ ಸೆಂಟರ್ ಅಲ್ಲಿ ನೀವು ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ. 100%. ಓಕೆ ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ವಿಚಾರವಾಗಿ ಸಾಕಷ್ಟು ಕ್ಲಾರಿಟಿ ಕೊಡೋದಕ್ಕೆ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್.